ಆತ್ಮೀಯ ವೀಕ್ಷಕ ಬಂಧುಗಳೇ ನಮಸ್ಕಾರ. ನನ್ನ ಹೆಸರು RD ರವೀಂದ್ರ ಅಂತೇಳಿ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಶಿಕ್ಷಣ ಸಂಯೋಜಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಆತ್ಮೀಯರೇ, ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ನಿಷ್ಠಾ 3.0ದಲ್ಲಿ ಮೊದಲನೇ ಮಾಡ್ಯೂಲ್ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಾಗೆ ಇದೆ. ಇದಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ರಾಜ್ಯದಾದ್ಯಂತ ದೇಶದಾದ್ಯಂತ ಶಿಕ್ಷಕರಿಗೆ ತರಬೇತಿಯನ್ನು ಕೊಡೋದಕ್ಕೆ ಸೂಕ್ತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಅಥವಾ ತಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಸರ್ಕಾರದ ಶಿಕ್ಷಣ ಸಚಿವಾಲಯ ಏನಿದೆ ಅದು ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾ ಸಾಮರ್ಥ್ಯದ ಆಂದೋಲನವನ್ನು ಇಡೀ ದೇಶಕ್ಕೆ ಪರಿಚಯಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಅದರ ಜೊತೆಗೆ ಆರಂಭಿಕ ಹಂತದಲ್ಲಿ ಮಕ್ಕಳಲ್ಲಿ ಸಾಕ್ಷರತೆ ಮತ್ತು ಸಂಖ್ಯಾ ಸಾಮರ್ಥ್ಯ ಕೌಶಲ್ಯಗಳನ್ನು ಬೆಳೆಸೋದಕ್ಕೆ ಮಾರ್ಗಸೂಚಿಯನ್ನು ಅದು ಕೊಡ್ತಾ ಇದೆ. ಅಂದರೆ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಆರಂಭಿಕ ಹಂತದ ಮಕ್ಕಳು ಈ ಒಂದು ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾ ಸಾಮರ್ಥ್ಯದ ಕೌಶಲ್ಯಗಳೇನಿದ್ದಾವೆ ಅವುಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಏನೆಲ್ಲ ಬೇಕು ಅವುಗಳನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಅದು ಮಾಡ್ತಾ ಇದೆ. ಈ ಕಾರ್ಯಕ್ರಮವನ್ನು ಆಂದೋಲನದ ಮಾರ್ಗದಲ್ಲಿಯೇ ಅನುಷ್ಠಾನಗೊಳಿಸಲಾಗಿದೆ. ಆದ್ಮೇಲೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಹೊಸ ಕಾರ್ಯಕ್ರಮ ಬಂದಾಗ ಸಹಜವಾಗಿ ಅದರ ಭಾಗಿದಾರರಲ್ಲಿ ಒಂದು ಪ್ರಶ್ನೆ ಇರ್ತಿರುತ್ತೆ. ಹಾಗಂದರೆ ಏನು, ಅದು ಯಾಕೆ ಬಂತು, ಅದಕ್ಕೆ ಸಂಬಂಧಪಟ್ಟಾಗಿ ನನ್ನ ಪಾತ್ರ ಏನು, ನಾನು ಯಾವ ಪಾತ್ರವನ್ನು ವಹಿಸಬೇಕಾಗತ್ತೆ, ಏನೆಲ್ಲ ಸಮಸ್ಯೆಗಳು ಎದುರಾಗ್ಬೋದು, ಅವುಗಳಿಗೆ ಪರಿಹಾರವನ್ನು ಎಲ್ಲಿಂದ ಪಡೆಯಬೇಕು, ಈ ರೀತಿಯಾಗಿ ಆಗಿರ್ತಕ್ಕಂಥ ಅವರವರದೇ ಆಗಿರ್ತಕ್ಕಂಥ ಪ್ರಶ್ನೆಗಳು ಮೂಡುವಂಥ ಸಾಧ್ಯತೆ ಇರುತ್ತೆ. ನಮ್ಮ ಜೊತೆಯಲ್ಲಿ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ನಿಡುವಾಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಶ್ರೀಯುತ ಪೂರ್ಣೇಶ್ ಅವರಿದ್ದಾರೆ. ಅವರಿಗೆ ಏನೆಲ್ಲ ಸಮಸ್ಯೆಗಳು ಎದುರಾಗ್ಬೋದು ಅಥವಾ ಏನೆಲ್ಲ ಡೌಟ್ಗಳನ್ನು ಅವರು ಅಥವಾ ಅವರ ಸ್ನೇಹಿತರ ನಡುವೆ ಚರ್ಚೆ ಆಗುವ ಸಂದರ್ಭದಲ್ಲಿ ಎದುರಾಗಿರ್ತವೆ ಅವುಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ನಾವು ಇಲ್ಲಿ ಭಾಗಿದಾರರು ಯಾರು, ಆ ಭಾಗಿದಾರರಿಗೆ ಸಂಬಂಧಪಟ್ಟಾಗ ಏನೆಲ್ಲ ಸಮಸ್ಯೆಗಳಿದ್ದಾವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಪೂರ್ಣೇಶ್ ಸರ್ ನಮಸ್ತೆ. ಭಾಳ ಖುಷಿ ಆಗ್ತದೆ ನಿಮ್ಮ ಜೊತೆ ಮಾತಾಡಲಿಕ್ಕೆ. ಪುಣೇಶ್ವರರೇ, ನೀವು ಈಗಾಗಲೇ ಮೂಡಿಗೆರೆ ತಾಲೂಕಿನಲ್ಲಿ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ತಮಗೆ ಗೊತ್ತಿರ್ಬೋದು, ಈಗಾಗಲೇ ರಾಷ್ಟ್ರದಾದ್ಯಂತ NEP ಜಾರಿಗೆ ಬಂದಿದೆ. ಅದರ ಆಧಾರದಲ್ಲಿ ಈಗಾಗಲೇ ನಿಪುಣ್ ಭಾರತ್ ಜಾರಿಗೆ ಬಂದಿದೆ. ಜೊತೆಗೆ ಮೊದಲ 6 ವರ್ಷದ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ FLN ಅಂತಕ್ಕಂಥ ಒಂದು ಮಾಡ್ಯೂಲನ್ನು ನಿಷ್ಠಾದಲ್ಲಿ ತರಲಾಗಿದೆ. ನಿಷ್ಠಾ ತರಬೇತಿನ ನಾವು ತಗೊಳ್ತಾ ಇದ್ದೀವಿ ಅಂತ ಅಂದ್ಕೊಳ್ತೀನಿ. ಆ ತರಬೇತಿನಲ್ಲಿ ಈ ನಿಷ್ಠಾ ಮಾಡ್ಯೂಲನ್ನು ನೋಡಿರ್ತೀವಿ. ಆ ನಿಷ್ಠಾ ಮಾಡ್ಯೂಲನ್ನು ನೋಡಿದಾಗ ನಿಮಗೆ ಕೆಲವೊಂದು ಸಂಶಯಗಳು ಬಂದಿರೋ ಸಾಧ್ಯತೆ ಇರುತ್ತೆ. ಇದನ್ನು ಯಾರು ಮಾಡ್ತಾರೆ, ಯಾಕೆ ಮಾಡ್ತಾರೆ, ಹ್ಯಾಕ್ ಮಾಡ್ತಾರೆ, ನನ್ನ ಪಾತ್ರ ಏನದರಲ್ಲಿ, ಮುಖ್ಯ ಶಿಕ್ಷಕನಾಗಿ ಏನು ಮಾಡಬೇಕು, ಈ ಥರದ ಪ್ರಶ್ನೆಗಳೆಲ್ಲ ನಿಮಗೆ ಬಂದಿರೋ ಸಾಧ್ಯತೆಗಳು ಇದ್ದಾವೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಈಗ ನೀವು ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ನಮ್ಮ ಕೇಳುಗರಿಗೆ ನೋಡುಗರಿಗೂ ಸಹ ಅದರ ಬಗ್ಗೆ ಒಂದು ವಿವರಣೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿ. ನಿಮ್ಮ ಸಂಶಯ ಏನು ಅಂತ ಹಂಚ್ಕೋಬೋದಾ? ಸರ್, ಈಗ ನಮ್ಮಲ್ಲಿರುವಂಥ ಬಹಳ ಮುಖ್ಯವಾದಂಥ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ರಾಷ್ಟ್ರೀಯ ಆಂದೋಲನವಾದಂತಹ FLN ಆಂದೋಲನ ಅಂದರೆ ಏನು ಅನ್ನುವಂಥದ್ದು ನಮ್ಮೆಲ್ಲರೂ ಕೂಡ ಭಾಳ ಕುತೂಹಲದಿಂದ ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಅಂತ ಅಂದ್ಕೊಳ್ತೀನಿ ಪುಣೇಶ್ವರ. ಯಾಕಂದರೆ ನಾವು ಈ ಒಂದು ನಾವೆಲ್ಲ ಕೆಲಸ ಮಾಡ್ತಕ್ಕಂಥ ಇದರಲ್ಲಿ ಈ ಒಂದು ಸಾಮರ್ಥ್ಯಗಳಿಗೆ ಅಥವಾ ಈ ಆಂದೋಲನಕ್ಕೆ ಅಥವಾ ಈ FLNಗೆ ಅಥವಾ ನಿಷ್ಠಾ 3 ಬಗ್ಗೆ ಇದಕ್ಕೆ ಸಂಬಂಧಪಟ್ಟಾಗೆ ಅನೇಕ ಸಮಸ್ಯೆಗಳನ್ನು ಇಟ್ಕೊಂಡಿದ್ದಾರೆ. ಅದರಲ್ಲಿ ಮೊದಲನೇ ಪ್ರಶ್ನೆ ನೀವು ಕೇಳಿದಾಗೆ FLN ಆಂದೋಲನ ಅಂದರೆ ಏನು ಅಂತ. ನಿಜ, ಇಲ್ಲಿ 3 ರಿಂದ 9 ವಯೋಮಾನದ ಮಕ್ಕಳು ಏನಿದ್ದಾರೆ ಅವರಲ್ಲಿ ಬುನಾದಿ ಸಾಕ್ಷರತೆ ಜೊತೆಗೆ ಸಂಖ್ಯಾ ಸಾಮರ್ಥ್ಯದ ಕೌಶಲ್ಯಗಳನ್ನು ಬೆಳೆಸ್ತಕ್ಕಂಥದ್ದು ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾ ಸಾಮರ್ಥ್ಯ ಆಂದೋಲನದ ಮುಖ್ಯ ಉದ್ದೇಶ ಆಗಿದೆ. ಅಂದರೆ 3 ರಿಂದ 9 ವಯೋಮಾನದ ಮಕ್ಕಳಲ್ಲಿ ಬುನಾದಿ ಸಾಕ್ಷರತೆ, ಎರಡನೇದಾಗಿ ಸಂಖ್ಯಾ ಸಾಮರ್ಥ್ಯ ಅಂದರೆ ಗಣಿತಕ್ಕೆ ಸಂಬಂಧಪಟ್ಟಾಗೆ ಸಂಖ್ಯಾ ಸಾಮರ್ಥ್ಯ, ಭಾಷೆಗೆ ಸಂಬಂಧಪಟ್ಟಾಗೆ ಬುನಾದಿ ಸಾಕ್ಷರತೆ, ಇದನ್ನು ಬೆಳೆಸ್ತಕ್ಕಂಥದ್ದನ್ನೇ ನಾವು FLN ಆಂದೋಲನ ಅಂತ ಹೇಳಿ ಕರಿತೀವಿ. ಇಲ್ಲಿ ಪ್ರಾರಂಭಿಕ ಹಂತದಲ್ಲಿ ಮಕ್ಕಳಲ್ಲಿ ಅಪೇಕ್ಷಿತವಾಗಿರ್ತಕ್ಕಂಥ ಸಾಕ್ಷರತೆ ಮತ್ತು ಸಂಖ್ಯಾ ಸಾಮರ್ಥ್ಯದ ಕೌಶಲ್ಯವನ್ನು ಬೆಳೆಸೋದ್ರಲ್ಲಿ ಭಾರತ ಸರ್ಕಾರದ ಶಿಕ್ಷಣ ಸಚಿವಾಲಯ ನಮಗೆಲ್ಲ ಗೊತ್ತಿರಬೇಕು. ಆ ಶಿಕ್ಷಣ ಸಚಿವಾಲಯ ಅದರ ಬಗ್ಗೆ ಹೆಚ್ಚು ಕಾರ್ಯವನ್ನು ಮಾಡ್ತಾ ಇದೆ. ನಂತರ ನಿಮ್ಮ ಪ್ರಶ್ನೆ ಸರ್, ಈಗ ಈ ಬುನಾದಿ ಸಾಮರ್ಥ್ಯ ಮತ್ತು ಸಂಖ್ಯಾ ಸಾಮರ್ಥ್ಯದ ಆಂದೋಲನವನ್ನು ಅನುಷ್ಠಾನ ಮಾಡುವಂತಹ ಸಂಸ್ಥೆಗಳು ಯಾವುದಾದ್ರು ಬಗ್ಗೆ? ನಿಜ. ಯಾಕೆಂದರೆ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದ ನಂತರ ಅದರ ಅನುಷ್ಠಾನದ ಜವಾಬ್ದಾರಿ ಯಾರಿಗೆ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಶಿಕ್ಷಣ ಸಚಿವಾಲಯದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ನಿಮಗೆಲ್ಲ ಗೊತ್ತಿರ್ಬೋದು. ನಮ್ಮ ಕರ್ನಾಟಕ ರಾಜ್ಯಕ್ಕೆ ತಗೊಂಡ್ರೆ ಪ್ರಾಥಮಿಕ ಶಿಕ್ಷಣಕ್ಕೆ ಬೇರೆ ಸಚಿವಾಲಯ ಇದೆ, ಹಾಗೆಯೇ ಪ್ರೌಢ ಶಿಕ್ಷಣ ಮತ್ತು ಪ್ರಾಥಮಿಕ ಶಿಕ್ಷಣಕ್ಕೆ ಒಂದಾದರೆ ಉನ್ನತ ಶಿಕ್ಷಣಕ್ಕೆ ಬೇರೆ ಇದೆ. ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರದಲ್ಲೂ ಸಹ ಈ ಶಿಕ್ಷಣ ಸಚಿವಾಲಯದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅಂತ ಏನಿದೆ ಅದು ರಾಷ್ಟ್ರೀಯ ಮಟ್ಟದಲ್ಲಿ ಅನುಷ್ಠಾನಗೊಳಿಸ್ತಕ್ಕಂಥ ಏಜೆನ್ಸಿ ಆಗಿರುತ್ತೆ. ಇದರ ನೇತೃತ್ವವನ್ನು ಆ ಆಂದೋಲನದ ನಿರ್ದೇಶಕರು ಡೈರೆಕ್ಟರ್ ಅಂತ ಇರ್ತಾರಲ್ಲ ಅವರು ವಹಿಸ್ತಾರೆ. ಸರಿ, ಇದು ನಮ್ಮ ಕೇವಲ ಕರ್ನಾಟಕದ ಕಾರ್ಯಕ್ರಮ ಮಾತ್ರ ಆಗಿರೋದು, ಇದೊಂದು ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಆಗಿರೋದ್ರಿಂದ
ಇದನ್ನ ಯಾವ ರೀತಿಯಲ್ಲಿ ಅನುಷ್ಠಾನಕ್ಕೆ ತರಲಾಗ್ತದೆ ಅನ್ನೋದು ಬಹಳ ಮುಖ್ಯವಾಗಿ ನಿಮ್ಗೆ ಗೊತ್ತಾಗಬೇಕು. ನಿಜ ನಿಜ. ನಿಮ್ಮ ಮೊದಲನೇ ಪ್ರಶ್ನೆ FLN ಅಂದರೆ ಏನು ಅಂತ ಇತ್ತು. ಅದ ನಂತರ ಅದರ ಅನುಷ್ಠಾನದ ಜವಾಬ್ದಾರಿ ಯಾರಿಗೆ ಅಂತ ಇತ್ತು. ನಂತರ ಈಗಿನ ಪ್ರಶ್ನೆಯು ನಿಜ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ. ಯಾಕಂದರೆ ಇದು 5 ಹಂತದ ಅನುಷ್ಠಾನ ಕಾರ್ಯವಿಧಾನ ಆಗಿದೆ. ಇದನ್ನು ಅದರ ರಾಷ್ಟ್ರದಿಂದ ಹಿಡಿದು ಶಾಲಾ ಹಂತದವರೆಗೆ 5 ಹಂತದಲ್ಲಿ ಬೇರೆ ಬೇರೆ ಹಂತದಲ್ಲಿ ಇದನ್ನು ಅನುಷ್ಠಾನಕ್ಕೆ ತರುವಂಥ ಪ್ರಯತ್ನವನ್ನು ನಮ್ಮ ಶಿಕ್ಷಣ ಸಚಿವಾಲಯ ಮಾಡ್ತಾ ಇದೆ. ಅದರಲ್ಲಿ ರಾಷ್ಟ್ರ ಮಟ್ಟ, ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ, ಅದರ ಜೊತೆಗೆ ಶಾಲಾ ಮಟ್ಟ. ಅಂದರೆ ಶಾಲೆ, ತಾಲೂಕು, ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರ, ಒಟ್ಟು 5 ಹಂತಗಳಲ್ಲಿ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜೊತೆಗೆ ನಮ್ಮ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ರಾಜ್ಯಗಳು, ಇವುಗಳಲ್ಲೂ ಸಹ ಇದನ್ನು ಅನುಷ್ಠಾನಗೊಳಿಸ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ಸರ್, ಈಗ ತಾವು ಹೇಳಿದಾಗೆ ರಾಜ್ಯ ಹಂತದಿಂದ ಹಿಡಿದು ಶಾಲಾ ಹಂತದವರೆಗೆ ವಿವಿಧ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇರೋದಕ್ಕೆ ತಾವು ಬಹಳ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಿ. ಈಗ ನಮಗೆ ಇವತ್ತು ಏನಂತ ಹೇಳಿದ್ರೆ ವಿವಿಧ ಭಾಗಿದಾರರು ಅಥವಾ ಪಾಲುದಾರರು ಏನು ಶಿಕ್ಷಣ ಇಲಾಖೆ ಇದೆಯೋ ಅವರ ಪಾತ್ರ ಏನು ಅಂತ ಹೇಳಿದ್ರೆ, ಉದಾಹರಣೆಗೆ NCERT ಇರ್ಬೋದು ಅಥವಾ CBSE ಇರ್ಬೋದು ಅಥವಾ KVS ಇರ್ಬೋದು, ಅವರ ಪಾತ್ರ ಏನು ಅಂತ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ಬೋದು ಸರ್. ಒಳ್ಳೆ ಪ್ರಶ್ನೆ ಮಹೇಶ್ವರ ಅವರೇ. NCERT ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಪ್ರಮುಖ ಸಂಸ್ಥೆ ಆಗಿರ್ತಕ್ಕಂಥ ನಿಮಗೆಲ್ಲ ಗೊತ್ತಿದೆ. ಹೇಗೆ ನಾವು DSCRT ಕರ್ನಾಟಕ ರಾಜ್ಯಕ್ಕೆ ತಗೊಂಡಾಗ DSCRT ಅಂತ ಹೇಳ್ತೀವೋ, ಅದೇ ರೀತಿ ಇಲ್ಲಿ ರಾಷ್ಟ್ರ ಮಟ್ಟಕ್ಕೆ ಬಂದಾಗ ಈ ಒಂದು ಶೈಕ್ಷಣಿಕ ಕಾರ್ಯದ ಎಲ್ಲ ಮುಖ್ಯ ಸಂಸ್ಥೆಯಾಗಿ ಅದು ಕೆಲಸವನ್ನು ನಿರ್ವಹಿಸುತ್ತೆ. NCERT ಹೌದು, NCERT ಇದು FLN ಉದ್ದೇಶಗಳನ್ನು ಸಾಧಿಸುವುದರಲ್ಲಿ ಅತ್ಯಂತ ಮಹತ್ತರವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತದೆ. NCERT ಶಿಕ್ಷಕರಿಗೆ ಶೈಕ್ಷಣಿಕ ಬೆಂಬಲವನ್ನು ಕೊಡುತ್ತೆ. ಈಗಾಗಲೇ ನಾವು ನಿಮಗೆಲ್ಲ ಗೊತ್ತಿದೆ, ಯಾಕೆಂದರೆ ರಾಷ್ಟ್ರ ಹಂತದಲ್ಲಿ ಅನೇಕ ತರಬೇತಿಗಳನ್ನು ಅದು ಶಿಕ್ಷಕರಿಗೆ ಕೊಡುವ ಪ್ರಯತ್ನವನ್ನು ಮಾಡುತ್ತೆ. ಜೊತೆಗೆ ರಾಜ್ಯ ಹಂತದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಜಾರಿಗೆ ತರಬೇಕು ಅನ್ನೋದ್ರ ಬಗ್ಗೆಯೂ ಅದು ಕಾರ್ಯವನ್ನು ನಿರ್ವಹಿಸುತ್ತದೆ. ಜೊತೆಗೆ ಪಠ್ಯಕ್ರಮ ಮತ್ತು ಶಿಕ್ಷಣಶಾಸ್ತ್ರದ ಚೌಕಟ್ಟನ್ನು ಕಲಿಕಾರ್ಥಿ ಕೇಂದ್ರಿತವಾಗಿರುವಂತೆ ಪ್ರೇರೇಪಿಸುತ್ತೆ. ನಮಗೆಲ್ಲ ಗೊತ್ತಿರ್ಬೋದು, NCF ಕೇಳಿದ್ರಲ್ಲ ನೀವು ಹಿಂದೆ, NCF 2005 ಕೇಳಿದ್ವಲ್ಲ, ಆ NCF 2005 ಸಿದ್ಧಪಡಿಸಿರ್ತಕ್ಕಂಥದ್ದು ನಮ್ಮ ಈ NCERT. ಅಂದರೆ ಈ ರೀತಿಯ ಎಲ್ಲ ಕಾರ್ಯವನ್ನು ಅದು ಮಾಡುತ್ತೆ. ಇನ್ನು ಎರಡನೇದಾಗಿ CBSE ಮಾದರಿಯನ್ನು ಅನುಸರಿಸುತ್ತಾ ಇರತಕ್ಕಂಥ ಶಾಲೆಗಳಲ್ಲಿ FLN ಸಾಮರ್ಥ್ಯವನ್ನು ಹೇಗೆ ಪರಿಚಯ ಮಾಡ್ತದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದರೆ, ನೀವು ಆಗಲೇ ಕೇಳಿದ್ರಿ CBSE ಪಾತ್ರ ಏನು ಅಂತ. ನಮಗೆಲ್ಲ ಗೊತ್ತಿರುವ ಹಾಗೆ ರಾಷ್ಟ್ರದಲ್ಲಿ ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸ್ತಾ ಇರ್ತಕ್ಕಂಥ ಶಾಲೆಗಳಿದ್ದಾವೆ. ಹಾಗೆಯೇ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಈ CBSE ಪಠ್ಯಕ್ರಮವನ್ನು ಅನುಸರಿಸ್ತಕ್ಕಂಥವು ಇದ್ದಾವೆ. ಇಲ್ಲಿ ಈ CBSE ಏನು ಮಾಡುತ್ತೆ ಅಂತಂದರೆ ಕಲಿಕಾ ಫಲಗಳ ಮಾಪನವನ್ನು ಅನುಸರಿಸ್ತದೆ. ಕಲಿಕಾ ಫಲಗಳನ್ನು ಸಿದ್ಧ ಮಾಡಿಕೊಡುವ ಪ್ರಯತ್ನ NCERT ಮಾಡುತ್ತೆ. ಅದ ನಂತರ ಅದನ್ನು ಅನುಸರಿಸ್ತಕ್ಕಂಥ ಪ್ರಯತ್ನ, ಅದಕ್ಕೆ ಕಲಿಕಾ ಫಲಗಳನ್ನು ಮಾಪನ ಮಾಡಬೇಕಲ್ಲ, ಮೌಲ್ಯಮಾಪನ ಮಾಡಬೇಕು, ಹಂತವಾಗಿ ಬೇರೆ ಬೇರೆ ಹಂತದಲ್ಲಿ ಮಾಡಬೇಕಲ್ಲ, ಆ ಕೆಲಸವನ್ನು CBSE ಮಾಡುತ್ತೆ. ಅದೇ ಸಮಯದಲ್ಲಿ ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಹೌದು ಸರ್, ಹೌದು ನಿಜ. ಅದೇ ಸಮಯದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಗೆ ಇದು ವರದಿ ಮಾಡುತ್ತೆ. ಮಾಪನವನ್ನು ಮಾಡೋದಷ್ಟೇ ಅಲ್ಲ, ಮಾಡಿ ತಾನು ಇಟ್ಕೊಳ್ಳೋದಿಲ್ಲ, ಅದೇನು ಮಾಡುತ್ತೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಗೆ ವರದಿಯನ್ನು ಮಾಡುತ್ತೆ. ಆ ನಂತರ CBSE NCERT ಜೊತೆಗೂಡಿ ಪ್ರಾಥಮಿಕ ಹಂತದ ಕಲಿಕಾ ಫಲಗಳನ್ನು ಅನುಷ್ಠಾನಗೊಳಿಸುತ್ತೆ. ನಿಮಗೆಲ್ಲ ಗೊತ್ತಿದೆ, ಲರ್ನಿಂಗ್ ಔಟ್ಕಮ್ ಅಂತ ಹೇಳಿ ನಮ್ಮ ಕರ್ನಾಟಕ ಈಗಾಗಲೇ ಬಹಳ ವರ್ಷಗಳಿಂದ ಅನುಸರಿಸುತ್ತಾ ಬರುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅನುಷ್ಠಾನಗೊಳಿಸ್ತಕ್ಕಂಥ ಕೆಲಸವನ್ನು CBSE NCERT ಜೊತೆಗೆ ಸೇರಿ ಮಾಡುತ್ತೆ. ಅದರ ಜೊತೆಗೆ FLNಗಾಗಿ ಪ್ರಾಥಮಿಕ ಶಿಕ್ಷಕರ ಸಾಮರ್ಥ್ಯಾಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನಿಮಗೆ ನಮ್ಮ TPD ಗೊತ್ತಿದ್ದಿರಬಹುದು, ಕರ್ನಾಟಕದಲ್ಲಿ ಶಿಕ್ಷಕರ ಸಾಮರ್ಥ್ಯಾಭಿವೃದ್ಧಿಯನ್ನು ಮಾಡಲಿಕ್ಕೋಸ್ಕರನೇ ವಿಶೇಷವಾಗಿ ಜಾರಿಗೆ ತಂದಿರತಕ್ಕಂಥ ಒಂದು ಕಾರ್ಯಕ್ರಮ, ಅದು ನಮ್ಮ TPD. ಆ TPD ಈಗಾಗಲೇ 3 ವರ್ಷದಿಂದ ನಮ್ಮ ಕರ್ನಾಟಕದಲ್ಲಿ ಜಾರಿಗೆ ಇರ್ತಕ್ಕಂಥದ್ದು. ಅದನ್ನು ಗುರುಚೇತನ ಅಂತ ಹೇಳಿ ಗುರುಚೇತನ ಅಂತ ಹೇಳಿ ಕರೀತಾ ಇದ್ದಾರೆ. ಅದು ಇತ್ತೀಚೆಗೆ ನಿಷ್ಠಾ ಬಂದ ಮೇಲೆ ಅದರ ಬದಲಿಗೆ ಅದೇ ಪ್ಲಾಟ್ಫಾರ್ಮ್ ಮೇಲೆ ನಿಷ್ಠಾ ಮುಂದುವರಿತಾ ಇದೆ. ಈ ಉದ್ದೇಶಕ್ಕಾಗಿ CBSE ಪ್ರಾಥಮಿಕ ಹಂತದಲ್ಲಿ ಅತ್ಯುತ್ತಮ ಶಿಕ್ಷಕರ ಗುಂಪನ್ನು ಗುಂಪು ಮಾಡುತ್ತೆ. ಇದು ಒಂದು ಬಹಳ ಒಳ್ಳೆಯ ಯೋಚನೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಪ್ರಾಥಮಿಕ ಶಾಲೆಯಲ್ಲಿ ಬಹಳಷ್ಟು ಲಕ್ಷಾಂತರ ಶಿಕ್ಷಕರಿದ್ದಾರೆ. ರಾಷ್ಟ್ರ ಮಟ್ಟಕ್ಕೆ ಯೋಚನೆ ಮಾಡಿದರೆ ಲಕ್ಷಾಂತರ ಶಿಕ್ಷಕರಿದ್ದಾರೆ. ಆ ಲಕ್ಷಾಂತರ ಶಿಕ್ಷಕರಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಕರ ಗುಂಪನ್ನು, ಈಗ ನಾವು ಸಂಪನ್ಮೂಲ ವ್ಯಕ್ತಿಗಳ ಗುಂಪು ಅಂತ ಮಾಡ್ತಾ ಇದ್ದೀವಲ್ಲ, ಕ್ಲಸ್ಟರ್ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಸಂಪನ್ಮೂಲ ವ್ಯಕ್ತಿಗಳ ಗುಂಪು ಇದೆಯಲ್ಲ, ಅದೇ ರೀತಿಯ ಶಿಕ್ಷಕರ ಗುಂಪನ್ನು ನಮ್ಮ CBSE ಮೊದಲು ಪಟ್ಟಿ ಮಾಡೋದಕ್ಕೆ ಗುರುತಿಸುತ್ತಾರೆ. ಗುರುತಿಸಿದ ನಂತರ ಅವರು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮಾರ್ಗದರ್ಶನ ನೀಡಬೇಕಾಗುತ್ತೆ. ಇದೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಅನ್ಕೊಂಡು, ಅಂದರೆ ಈಗ ಶಿಕ್ಷಕರು ಏನು ಸೇವೆ ನಡೆಸ್ತಿದ್ದಾರೋ ಇನ್ ಸರ್ವಿಸ್ ಟ್ರೈನಿಂಗನ್ನು ಈ CBSEನಲ್ಲಿ ಗುರುತಿಸಿರ್ತಕ್ಕಂಥ ವಿಶೇಷ ಶಿಕ್ಷಕರ ತಂಡ ಏನಿದೆ ಅದು ಕೊಡಬೇಕು ಅಂತ ಬಯಸ್ತದೆ ನಮ್ಮ ಈ FLN ಆಂದೋಲನ. ಅದರ ಜೊತೆಗೆ ಪ್ರಾಥಮಿಕ ಹಂತದಲ್ಲಿ ಶಿಕ್ಷಕರನ್ನ ಬೆಂಬಲಿಸೋದಕ್ಕೆ ಪಾಠ ಯೋಜನೆ ತಕ್ಷಣ ಒಂದು ವಿಶೇಷ ಶಿಕ್ಷಕರಿಗೆ ಪಾಠ ಯೋಜನೆ ಮತ್ತು ಶಿಕ್ಷಕರು ಅಂತಕ್ಕಂಥ ಒಂದು ಅವಿನಾಭಾವ ಸಂಬಂಧ.
ಯಾಕಂದರೆ ಒಂದು ನಾಣ್ಯದ ಎರಡು ಮುಖ ಇದ್ದಾಗೆ. ಯಾಕಂದರೆ ಪಾಠ ಯೋಜನೆ ಇಲ್ಲದೆ ಶಿಕ್ಷಕರಿರಲ್ಲ, ಶಿಕ್ಷಕರಿಲ್ಲದೆ ಪಾಠ ಯೋಜನೆ ಇರಲ್ಲ ಅಂತ ಹೇಳ್ತಾರೆ. ಈ ಪಾಠ ಯೋಜನೆ ಸಿದ್ಧ ಮಾಡ್ತಕ್ಕಂಥ ಕೆಲಸವನ್ನು ಸಹ ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಬೆಂಬಲವನ್ನು ಇದಕ್ಕೆ ಸಂಬಂಧಪಟ್ಟಾಗೆ ಆ CBSE ವಿಶೇಷ ತಂಡ ಕೊಡುತ್ತೆ. ಜೊತೆಗೆ ನವೀನ ಶಿಕ್ಷಣ ಶಾಸ್ತ್ರದ ಬಳಕೆ ಇವುಗಳೆಲ್ಲ ಈ ಪಾಠ ಯೋಜನೆ ಇರ್ಬೋದು, ನವೀನ ಶಿಕ್ಷಣ ಶಾಸ್ತ್ರ ಅಂತಂದರೆ ಈಗೇನು ಹೊಸದಾಗಿ ನಾವು FLN ಅನುಷ್ಠಾನಗೊಳಿಸ್ತಾ ಇದ್ದೀವಿ, ಅದಕ್ಕೆಲ್ಲ ಸಂಬಂಧಪಟ್ಟಾಗೆ ಈ ವಿಷಯಗಳನ್ನು ಅಂದರೆ ಕಾಲಘಟ್ಟಕ್ಕೆ ಬದಲಾದ ಹಾಗೆ ಶಿಕ್ಷಕರು ಒಂದಷ್ಟು ಹೌದು. ಒಂದು ಮಾತಿದೆಯಲ್ಲ, ನೀವು ಕೇಳಿದಿರ್ಬೋದು, ಬದಲಾವಣೆ ಜಗದ ನಿಯಮ ಅಂತಾರೆ. ಬದಲಾವಣೆ ಆಗ್ತಾ ಇದೆ. ಯಾರು ಬದಲಾವಣೆಗೆ ತನ್ನನ್ನು ತಾನು ಬದಲಿಸ್ಕೊಳ್ತಾನೋ ಒಗ್ಗಿಸ್ಕೊಳ್ತಾನೋ ಅವನು ಉಳಿತಾನೆ ಅಂತ ಹೇಳಿ ನಮ್ಮ ಹಿಂದಿನವರು ಹೇಳಿದ್ದಾರೆ. ಅದು ಸತ್ಯ ಅನ್ನೋದನ್ನು ನಮ್ಮ ಇವತ್ತಿನ ಪರಿಸ್ಥಿತಿ ನಮ್ಗೆ ತೋರಿಸ್ಕೊಟ್ಟಿದೆಯಲ್ಲ. ಹಾಗಾಗಿ ಈ ನವೀನ ಶಿಕ್ಷಣ ಶಾಸ್ತ್ರದ ಬಳಕೆಗೆ ಸಂಬಂಧಪಟ್ಟ ಹಾಗೆ ಈ ವಿಷಯದ ಈ ಕಂಟೆಂಟ್ ನಾವೆಲ್ಲ ಈ ಕೊರೋನಾ ಸಂದರ್ಭದಲ್ಲಿ ಈ ಕಂಟೆಂಟ್ ಮೇಲೆ ಭಾಳ ನಿರ್ಧಾರ ಅದರ ಮೇಲೆ ನಾವು ಅವಲಂಬಿಸಿದ್ವಲ್ವ, ಅದನ್ನು ಅಭಿವೃದ್ಧಿಪಡಿಸುವ ಕೆಲಸವನ್ನು CBSE ಮಾಡುತ್ತೆ. ಅದರ ಜೊತೆಗೆ ಭಾಳ ವಿಶೇಷವಾಗಿ ಕೇಂದ್ರೀಯ ವಿದ್ಯಾಲಯ, ಇನ್ನೊಂದು ತಾವು ಕೇಳಿದ ಪ್ರಶ್ನೆ, ಕೇಂದ್ರೀಯ ವಿದ್ಯಾಲಯಗಳ ಪಾತ್ರ ಏನು ಅಂತ. CBSE ಪಾತ್ರ ಆಯಿತು, ಹಾಗೆಯೇ ಕೇಂದ್ರೀಯ ವಿದ್ಯಾಲಯಗಳ ಸಂಘಟನೆ ಅಂತ ಹಾಕಿದೆ. ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ಕ್ರೈಸ್ ಅಂತ ಹೇಳಿ ವಸತಿ ಶಿಕ್ಷಣ ಸಂಸ್ಥೆಗಳ ಒಂದು ಸಂಘಟನೆ ಇದೆ. ಅದು ಎಲ್ಲ ವಸತಿ ಶಿಕ್ಷಣಗಳ ಸಂಸ್ಥೆಗಳನ್ನು ನೋಡ್ಕೊಳುತ್ತಲ್ಲ. ಅದೇ ರೀತಿಯಲ್ಲಿ ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಅಂತ ಹೇಳಿ ರಾಷ್ಟ್ರ ಹಂತದಲ್ಲಿದೆ. ಅದು 2025 ಒಳಗೆ ಎಲ್ಲ ಮಕ್ಕಳು ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾ ಸಾಮರ್ಥ್ಯ ಗಳಿಸೋದಕ್ಕೆ ಮಾಡಿರುವಂಥ ಪ್ರಯತ್ನಗಳನ್ನು ಖಾತ್ರಿಪಡಿಸಬೇಕಾಗಿದೆ. ಯಾವುದು ಈ ಕೇಂದ್ರೀಯ ವಿದ್ಯಾಲಯ ಅಂದರೆ ಅದು ಒಂದು ರೀತಿಯಲ್ಲಿ ಇದನ್ನು ಜಾರಿಗೆ ತರಲಿಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥ ಅಥವಾ ಅದರ ಬಗ್ಗೆ ಒಂದು ನಿರ್ಧಾರವನ್ನು ತಗೊಳ್ಳಿಕ್ಕೆ ಸಹಾಯವನ್ನು ಮಾಡುತ್ತೆ. ಪ್ರತಿಯೊಂದು ಮಗುವಿನ ಕಲಿಕಾ ಪ್ರಗತಿಯ ಜಾಡು ಹಿಡಿತ ಕೇಂದ್ರೀಯ ಶಾಲೆಗಳನ್ನು ಮಾದರಿ ಶಾಲೆಯಾಗಿ ಅಭಿವೃದ್ಧಿಪಡಿಸಲಾಗುತ್ತೆ ಅಂತ ಹೇಳಿ ಈ ಒಂದು FLN ಗುರಿಗಳಲ್ಲಿ ಮೊದಲನೇ ಒಂದು ಗುರಿಯನ್ನಾಗಿ ಇಟ್ಕೊಳ್ಳಲಾಗಿದೆ. ಅಂದರೆ ಪ್ರತಿಯೊಂದು ಮಗುವಿನ ಕಲಿಕಾ ಪ್ರಗತಿ, ಇಲ್ಲಿವರೆಗೆ ನಾವು ಜಾಡಿ ಹಿಡಿತಾ ಇದ್ದಲ್ಲಿ ಅಟೆಂಡೆನ್ಸ್ ಸಂಬಂಧಪಟ್ಟಾಗೆ, ದಾಖಲಾತಿ ಸಂಬಂಧಪಟ್ಟಾಗೆ ಜಾಡಿ ಹಿಡಿತಾ ಇದ್ವಿ, ನಮಗೆ ನಿಮಗೆಲ್ಲ ಗೊತ್ತಿದೆ. ಆದರೆ ಇಲ್ಲಿ ಕಲಿಕೆಯ ಪ್ರಗತಿಯ ಜಾಡನ್ನು ಹಿಡಿಬೇಕಾಗಿದೆ. ಅಂದರೆ ವರ್ಷದ ಪ್ರಾರಂಭದಲ್ಲಿ ಹೇಗಿತ್ತು ಮಗು, ಮಧ್ಯದಲ್ಲಿ ಹೇಗಿದೆ, ಕೊನೆಯಲ್ಲಿ ಹೇಗಿದೆ ಅಂತ ಯೋಚನೆ ಮಾಡಬೇಕು. 1ನೇ ತರಗತಿಯಲ್ಲಿ ಮಗು ಹೇಗಿತ್ತು, ಅದು 3ನೇ ತರಗತಿ ಬರೋಷ್ಟೊತ್ತಿಗೆ ಅದರ ಕಲಿಕಾ ಪ್ರಗತಿ ಹೇಗಿತ್ತು ಅನ್ನೋದನ್ನು ಈ ಜಾಡಿ ಹಿಡಿಯಲಿಕ್ಕೆ ಈ ಕೇಂದ್ರೀಯ ವಿದ್ಯಾಲಯಗಳ ಸಹಾಯವನ್ನು ಮಾಡ್ತವೆ. ಅಂದರೆ ಗುಣಮಟ್ಟದ ಕಲಿಕೆ ಆಗ್ತಾ ಇದೆಯಾ? ಯಾಕಂದರೆ ಹಿಂದೆಲ್ಲ ಏನಾಗ್ತಾ ಇತ್ತು, ಒಂದು ಪರೀಕ್ಷೆನ ಮಾಡ್ತಾ ಇದ್ವಿ, ಅದು CSAS ನಿಮಗೆಲ್ಲ ಗೊತ್ತಿದೆ. CSAS ಇರ್ಬೋದು, NAS ಅಂತ ಹೇಳಿ ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆ ಅಂತ ಮಾಡಿದ್ವಿ. ಅವೆಲ್ಲವೂ ಸಹ ನಿರ್ಧಾರ ಮಾಡಿಬಿಟ್ಟು, ಅಂದರೆ ಈ ಮಗು ಇಲ್ಲಿರಬೇಕಾಗಿತ್ತು, ಇಲ್ಲಿದ್ದಾನೆ ಅಂತ ಹೇಳ್ಬಿಡ್ತಾ ಇತ್ತು. ಅದು ಮುಂದೆ ಹೋಗ್ತಿರ್ಲಿಲ್ಲ. ಆದರೆ ಪರಿಹಾರವನ್ನು ಹೇಳೋ ಪ್ರಯತ್ನಗಳು ಕಡಿಮೆ ಆಗಿದೆ. ಆದರೆ ಈಗ ಅದಕ್ಕೆ ಹೆಚ್ಚು ಒತ್ತನ್ನು ಕೊಡೋ ಪ್ರಯತ್ನ ಆಗಿದೆ. ಜೊತೆಗೆ ಇನ್ನೊಂದು ವಿಶೇಷ ನಿಮಗೆ ಅಂತಂದರೆ, ಪ್ರದರ್ಶನ ತರಗತಿಗಳನ್ನು ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕರಿಗೆ ಈ KVS ಶಾಲೆಗಳಲ್ಲಿ ಏರ್ಪಡಿಸೋದಕ್ಕೆ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲಿ ಪ್ರಾಥಮಿಕ ವಿಭಾಗದ ಶಿಕ್ಷಕರಿಗೆ ತರಬೇತಿಯನ್ನು ಕೊಡಬೇಕು ಅಂತ ಹೇಳುತ್ತೆ. ಅಂದರೆ ನಾವೀಗಾಗಲೇ ನಮಗೆಲ್ಲ ಗೊತ್ತಿರೋಗೆ ನಮ್ಮ ರಾಜ್ಯದಲ್ಲಿ ಇದನ್ನು ಭಾಳ ಹಿಂದೆ ಜಾರಿಗೆ ತಂದಿದ್ವಿ. ಅಂದರೆ ಕ್ಲಸ್ಟರ್ ಕೇಂದ್ರಗಳಂತ ಇದು, CRC ಕೇಂದ್ರಗಳಂತ ಇದು. ಆ CRC ಕೇಂದ್ರದಲ್ಲಿ ಯಾರೋ ಸಂಪನ್ಮೂಲ ವ್ಯಕ್ತಿ ಅಥವಾ ಉತ್ತಮವಾಗಿ ಚಟುವಟಿಕೆಯನ್ನು ಮಾಡ್ತಾ ಇರ್ತಕ್ಕಂಥ, ತೊಡಗಿಸ್ಕೊಂಡಿರ್ತಕ್ಕಂಥ ಶಿಕ್ಷಕರನ್ನ ಇದು ಅವರಿಂದ ಪ್ರದರ್ಶನ ಮಾಡಿಕೊಡಿಸ್ತಾ ಇದ್ವಲ್ಲ, ಆ ಕೆಲಸನ ಈಗ ಕೇಂದ್ರೀಯ ವಿದ್ಯಾಲಯದ ಶಾಲೆಯ ಶಿಕ್ಷಕರು ಮಾಡಬೇಕು ಅಂತ ಹೇಳಿ ಈ ಒಂದು FLN ಅನ್ನೋದನ್ನ ಹೇಳುತ್ತೆ. ಅಂದರೆ ಇದಿರಲ್ವಾ, ಇದು ಇರುತ್ತೆ. ಅದರ ಜೊತೆಗೆ ಅವರು ಇದನ್ನು ನೇರವಾಗಿ ನಮ್ಮೊಂದಿಗೆ ಸಹಕರಿಸಬೇಕಾಗತ್ತೆ, ಅಥವಾ ಈ ತರಬೇತಿ ಸಂದರ್ಭದಲ್ಲಿ ಅವರು ಭಾಗವಹಿಸಬೇಕಾಗುತ್ತೆ. ಅದೊಂದು ಏಜೆನ್ಸಿಯಾಗಿ ಕೆಲಸ ಮಾಡಬೇಕಾಗುತ್ತೆ. ಅಂದರೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಅತ್ಯಂತ ಹೆಚ್ಚು ಪ್ರಭಾವಶಾಲಿಯಾಗಿ ಶಾಲಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಂಥವರು ಇನ್ನು ಉಳಿದಂತಹ ಶಿಕ್ಷಕರಿಗೆ ಮಾರ್ಗದರ್ಶನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದರ ಜೊತೆಗೆ ಇಲ್ಲಿ ಇನ್ನೊಂದಾಗುತ್ತೆ ಅಂತ ಅನ್ಕೊಳ್ತೀನಿ. ಏನು ಅಂತಂದರೆ, ಇದು ಫಿಕ್ಸ್ ಅಲ್ಲ. ಅಂದರೆ ಈಗ ಗುಣೇಶ್ ಸರ್ ಅಂತ ಇದ್ದಾರೆ, ಅವರು ಫಿಕ್ಸ್ ಆಗಿ ತರಬೇತಿನ ಕೊಡ್ತಾ ಹೋಗ್ತಕ್ಕಂಥದ್ದಲ್ಲ. ಇವತ್ತು ನೀವು ಕೊಡ್ಬೋದು, ನಾಳೆ ದಿನ ನಿಮ್ಮ ಪ್ಲೇಸಿಗೆ ಇನ್ನೊಂದು ಕೊಡ್ಬೋದು. ಅಂದರೆ ಇದರಿಂದ ಏನಾಗುತ್ತೆ ಅಂದರೆ, ಶಿಕ್ಷಕರಲ್ಲಿರ್ತಕ್ಕಂಥ ಆ ಒಂದು ಪ್ರತಿಭೆ ಇದೆಯಲ್ಲ, ಅದು ಹೊರಗಡೆ ಬರಲಿಕ್ಕೆ ಅವಕಾಶ ಆಗುತ್ತೆ, ಹಂಚಿಕೆ ಆಗಲಿಕ್ಕೆ ಅವಕಾಶ ಆಗುತ್ತೆ. ಒಳ್ಳೆಯದು, ಕೆಟ್ಟದ್ದು ಅಥವಾ ಧನಾತ್ಮಕ ಋಣಾತ್ಮಕ ಅಂಶಗಳನ್ನು ನಾವು ಉತ್ತಮಪಡಿಸ್ಕೊಳ್ಳಿಕ್ಕೆ, ಈಗ ಧನಾತ್ಮಕ ಅಂಶಗಳನ್ನು ಅನುಸರಿಸಲಿಕ್ಕೆ ಋಣಾತ್ಮಕ ಅಂಶಗಳನ್ನು ಧನಾತ್ಮಕವಾಗಿ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಇದರಿಂದ ಸಹಾಯ ಆಗುತ್ತೆ. ಈ FLN ಜಾರಿಗೆ ತರೋದ್ರಲ್ಲಿ ನಮ್ಮಲ್ಲಿರುವಂತಹ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಯಾವ ರೀತಿಯಲ್ಲಿ ಯಾಕೆಂದರೆ ನಮ್ಮಲ್ಲಿ 2 ರೀತಿಯ ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ವಲ್ಲ, ರಾಜ್ಯಗಳನ್ನು ಕಾಣ್ತಾ ಇದ್ದೀವಿ, ಕೇಂದ್ರಾಡಳಿತ ಪ್ರದೇಶಗಳನ್ನು ಕಾಣ್ತಾ ಇದ್ವಿ. ಇವುಗಳ ಪಾತ್ರ, ಯಾಕೆಂದರೆ ಭಾಳ ಜನ ಹೇಳ್ಬೋದು, ಇದು ಕೇಂದ್ರ ಸರ್ಕಾರದಿಂದ ಬಂದುಬಿಟ್ಟಿದೆ, ಕೇಂದ್ರದಿಂದ ಬಂದುಬಿಟ್ಟಿದೆ, ಅಲ್ಲಿಗೆ ನಮ್ಮ ಪಾತ್ರ ಏನಿಲ್ಲ. ಇಲ್ಲ, ಇದು ಭಾಳ ಸ್ಪಷ್ಟವಾಗಿ ಹೇಳುತ್ತೆ. ಕೇಂದ್ರದ ಜವಾಬ್ದಾರಿ ಏನು, ರಾಜ್ಯದ ಜವಾಬ್ದಾರಿ ಏನು, ಕೇಂದ್ರಾಡಳಿತ ಪ್ರದೇಶಗಳ ಜವಾಬ್ದಾರಿ ಏನು ಅಂತಲೂ ಹೇಳುತ್ತೆ. ಇವನ್ನ ನಾವು ವಿವಿಧ ಭಾಗಿದಾರರು ಅಂತ ಹೇಳಿ ಕರೆದ್ರೆ, ಇಲ್ಲಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾರೆ. ಯಾಕಂದರೆ ಈಗಾಗಲೇ ನಮಗೆ ಗೊತ್ತಿದೆ, ಶಿಕ್ಷಣವನ್ನು ಅವೇ ನೋಡ್ಕೊಳ್ತಾ ಇರ್ತಕ್ಕಂಥದ್ದು. ಅವುಗಳಿಗೆ ಸಂಬಂಧಪಟ್ಟಾಗೆ FLN ಗುರಿಗಳನ್ನು ಸಾಧಿಸೋದಕ್ಕೆ ಬಹುವಾರ್ಷಿಕ ಕ್ರಿಯಾ ಯೋಜನೆಗಳನ್ನು ರಚಿಸ್ತಕ್ಕಂಥದ್ದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರಮುಖ ಹೆಜ್ಜೆ ಆಗಿರುತ್ತೆ, ಅಥವಾ ಮೊದಲನೇ ಹೆಜ್ಜೆ ಆಗಿರುತ್ತೆ.
ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ಯಾವುದೋ ಏಕವಾರ್ಷಿಕ ದ್ವಿವಾರ್ಷಿಕ ಅಲ್ಲ, ಬಹುವಾರ್ಷಿಕ ಯೋಜನೆಗಳನ್ನ ಮಾಡಬೇಕು. ಯಾಕಂದ್ರೆ ನಮ್ಮ ಗುರಿ ಇದಿದೆ, ಆ ಗುರಿಯನ್ನು ತಲುಪಲಿಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಯೋಜನೆಯನ್ನ ತಯಾರಿಸತಕ್ಕಂಥ ಜವಾಬ್ದಾರಿಯನ್ನ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ಒಂದು FLN ಕೊಡ್ತಾ ಇದೆ. ಅದರ ಜೊತೆಗೆ ಆರಂಭಿಕ ತರಗತಿಗಳಿಗೆ ದಾಖಲಾಗಿರ್ತಕ್ಕಂಥ ಮಕ್ಕಳೇನಿದಾರಲ್ಲ ಅವರ ಮಾಹಿತಿಯನ್ನು ಸಿದ್ಧಪಡಿಸಿಕೊಳ್ಳೋದ್ರ ಜೊತೆಗೆ ಸಾಕಷ್ಟು ಶಿಕ್ಷಕರ ಲಭ್ಯತೆಯನ್ನು ಖಚಿತಪಡಿಸ್ಕೊಳ್ಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ನಮಗೆ ನಿಮಗೆಲ್ಲ ಬಂದಿದೆ. ಏಕೆಂದರೆ ನಮ್ಮಲ್ಲಿ ಶಾಲೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋದಾಗೆ ಏನಾಯಿತು, ಶಿಕ್ಷಕರ ಸಂಖ್ಯೆ ಕಡಿಮೆ ಆಯಿತು, ಮಕ್ಕಳ ಸಂಖ್ಯೆಯು ಕಡಿಮೆ ಆಯಿತು. ಶಿಕ್ಷಕರ ಸಂಖ್ಯೆ ಕಡಿಮೆ ಆಯಿತು, ತರಗತಿಗಳ ಹಾಗೆ ಇತ್ತು, ಆದರೆ ಮಕ್ಕಳ ಸಂಖ್ಯೆ ಕಡಿಮೆ ಇದ್ದರಿಂದಾಗಿ ಶಿಕ್ಷಕರಲ್ಲಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಈ ಅಂತರವನ್ನು ನಾವು ಸಹಜವಾಗಿ ಕಾಣ್ತಾ ಇದ್ವಿ. ಇವೆಲ್ಲಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋ ಪ್ರಯತ್ನ ಆಗಬೇಕಾಗಿದೆ. ಅಂದರೆ ಯಾವುದೇ ಯೋಜನೆಗಳನ್ನು ಹಂತದಲ್ಲಿ ಒಂದು ಕೊನೆಯ ಹಂತದಲ್ಲಿ ಮಕ್ಕಳಿಗೆ ತಲುಪಿಸುವಂಥ ಕೆಲಸವನ್ನು ಶಿಕ್ಷಕರು ಮಾಡಬೇಕಾಗಿದೆ. ಹಾಗಾಗಿ ಅವರ ಲಭ್ಯತೆ ಬಹಳ ಮುಖ್ಯ ಅಂತ. ಹೌದು, ಏಕೆಂದರೆ ಈಗ ನೀವೊಂದು ಯೋಜನೆಯನ್ನು ಹಾಕ್ಕೊಂಡಿದ್ವಿ, ಇದು ಇಂಥವರಿಗೆ ತಲುಪಬೇಕು ಅಂದರೆ ಒಂದು ಮಾಧ್ಯಮ ಬೇಕು. ಆ ಮಾಧ್ಯಮ ಇಲ್ಲದಿದ್ದರೆ ಆಗಲ್ಲ. ಆ ಮಾಧ್ಯಮ ಇದೆ ಅಂತಂದರೆ ಈಗ ಶಾಲಾ ಮಾಧ್ಯಮದ ಮುಖಾಂತರ ನಾವು ಈ FLN ನಮ್ಮ ಮಗುವಿನಲ್ಲಿ ಕಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಅದಕ್ಕೆ ಶಿಕ್ಷಕರು ಇಲ್ಲದೆ ಹೋದರೆ, ಯಾಕಂದರೆ ತಲುಪಿಸ್ತಕ್ಕಂಥವರು ಮಾರ್ಗದರ್ಶಿಗಳು ಆ ಮಗುವಿಗೆ ಮಾರ್ಗದರ್ಶಿಗೆ ನಾವು ನಿಮಗೆಲ್ಲ ಗೊತ್ತಿದೆ. ಈಗಾಗಲೇ ನಮ್ಮನ್ನು ಶಿಕ್ಷಕರು ಅಂತ ಕರೀತಿದ್ರು, ಅದನ್ನೆಲ್ಲ ಕೈ ಬಿಟ್ಟು ಈಗ ಸುಗಮಕಾರರು ಅಂತ ಹೇಳಿದ್ದಾರೆ. ಸುಗಮಕಾರ ನಿಜ, ಸುಗಮಕಾರವೇ ನಾವು. ಯಾಕೆಂತಂದರೆ ಮಗುವಿನ ಒಳಗಡೆಗೆ ಒಂದು ನಾಲೆಡ್ಜ್ ಇರುತ್ತೆ, ಅದನ್ನು ಕತ್ಕೊಳ್ಳಿಕ್ಕೆ ಅದೇ ದಾರಿಯನ್ನು ಹುಡ್ಕೊಂಡು ಹೋಗಬೇಕಾಗತ್ತೆ. ಅದಕ್ಕೆ ನಾವು ಮಾರ್ಗದರ್ಶಿಗಳಾಗಿ ಕೆಲಸ ಮಾಡಬೇಕಾಗತ್ತೆ. ಆಗ ಸ್ವತಃ ಅವರೇ ಕಲಿತಾ ಹೋಗ್ತಾರೆ. ನಾವೇ ಎಲ್ಲ ಹೇಳ್ಕೊಟ್ರೆ ಏನಾಗುತ್ತೆ, ನಾವು ಈಚೆ ಬಂದಾಗ ಮಕ್ಕಳು ಬಿಡುತ್ತಾರೆ. ಹಂಗೆ ಆಗೋದಿಲ್ಲ. ಇದು ಅನುಭವಾತ್ಮಕ ಕಲಿಕೆ ಅಂತ ನಾವೇನು ಕಲಿತೀವಿ, ರಚನಾವಾದ ಅಂತ ಏನು ಕಲಿತಾ ಇದ್ದೀವಿ, ಇವೆಲ್ಲವೂ ಏನು ಹೇಳೋದಂದ್ರೆ ಮಗು ಸ್ವತಃ ತಾನೇ ಅನುಭವಿಸಿ ಕಲೀಲಿ ಅಂತೇಳಿ. ಏನು ಕಲಿಬೇಕು ಅದನ್ನು ಹೇಗೆ ಕಲಿಬೇಕು ಅನ್ನೋದು ಕಲಿಸ್ಬೇಕು. ಕಲಿಯುವುದನ್ನೇ ಕಲಿಸುವುದು ಅಂತ ಏನು ನಮ್ಮ ರಚನಾವಾದದಲ್ಲಿ ಹೇಳ್ಕೊಂಡು ಬಂದ್ವಿ. ನಾವು ಕಲಿಯೋದನ್ನೇ ಕಲಿಸ್ಬೇಕಾಗಿದೆ, ವಿಷಯವನ್ನು ಕಲಿಯೋದಲ್ಲ, ವಿಷಯಾಧಾರಿತ ಶಿಕ್ಷಣ ಅಲ್ಲ. ಮಗು ಸ್ವತಃ ತಾನೇ ಭಾಗವಹಿಸಬೇಕು, ತಾನೇ ಮಾಡಬೇಕು, ತಾನೇ ಅನುಭವಕ್ಕೆ ಪಡಿಬೇಕು, ಅದರ ನಂತರ ನಿರ್ಧಾರಕ್ಕೆ ಬರಬೇಕು. ನಾನು ಒಂದು ಮಾತು ನೆನಪಾಗುತ್ತೆ. ಈ ಸಣ್ಣ ಮಕ್ಕಳಿಗೆ ನಾವು ನೀವೆಲ್ಲ ನೋಡಿದ್ವಿ, ದೀಪ ನೋಡಿದ್ರೆ ಮುಟ್ಟಬೇಕು ಅಂತ ಆಸೆ. ನಾವೇನು ಮಾಡ್ತೀವಿ, ಮುಟ್ಟೋದು ಬಿಡೋದೇ ಇಲ್ಲ. ಆ ಮಗು ನೀವು ಎಷ್ಟು ಬಿಡೋದಿಲ್ಲ ಅಂತ ಈಚೆ ತಗೊಳ್ತೀರೋ ಅದನ್ನು ಮುಟ್ಲಿಕ್ಕೆ ಹೋಗೋ ಪ್ರಯತ್ನ ಮಾಡಿ. ಒಂದಿನ ಬಿಟ್ಬಿಡೋಣ, ಏನಾಗುತ್ತೆ ನೋಡ್ಬೇಡ. ಮಗು ಮುಟ್ಟಿದ ತಕ್ಷಣ ಕೈ ವಾಪಸ್ ತಗೊಳ್ಳೋದು. ಮಾರನೇ ದಿನ ನೀವು 10 ದೀಪ ಇಟ್ಟು ಮುಟ್ಟೋದಿಲ್ಲ, ಯಾಕಂದ್ರೆ ಅನುಭವ ಪಾಠ ಕಲಿಸಿರುತ್ತೆ. ಹಾಗಾಗಿ ಎಲ್ಲವನ್ನ ಅನುಭವ ಕೊಡ್ಲಿಕ್ಕೆ ಆಗಲ್ಲ ಅನ್ನೋದು ಸತ್ಯನೇ. ಇಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಲಭ್ಯತೆಯನ್ನು ಖಾತ್ರಿಪಡಿಸೋದು, ಶಿಕ್ಷಕರನ್ನು ಖಾತ್ರಿಪಡಿಸೋದು ಮಾತ್ರ ಮುಖ್ಯ ಅಲ್ಲ. ಯಾಕೆಂದರೆ ಒಂದು ಮಗು ಶಾಲೆಗೆ ಆರಾಮಾಗಿ ಬರಬೇಕು, ಖುಷಿಯಾಗಿ ಬರಬೇಕು, ಸಂತೋಷವಾಗಿ ಬರಬೇಕು ಅಂದರೆ ಮನೆಯ ವಾತಾವರಣ ಶಾಲೆಯಲ್ಲಿ ಸಿಗಬೇಕು. ಏನೆಲ್ಲ ಸಿಗಬೇಕು, ಕುಡಿಯೋ ನೀರು ಇರಬೇಕು, ಕೂರ್ಲಿಕ್ಕೆ ಉತ್ತಮ ಜಾಗ ಇರಬೇಕು, ಉತ್ತಮವಾಗಿರ್ತಕ್ಕಂಥ ಪೀಠೋಪಕರಣ ಇರಬೇಕು, ಆಕರ್ಷಣೀಯವಾಗಿರ್ತಕ್ಕಂಥ ಪಾಠೋಪಕರಣ ಇರಬೇಕು, ಜೊತೆಗೆ ಶೌಚಾಲಯ ಇರಬೇಕು, ಉತ್ತಮ ಶಿಕ್ಷಕರು ಇರಬೇಕು. ಇವೆಲ್ಲ ಇದ್ದು ಭಾಳ ಚೆಂದ ಇದ್ದು ಅಲ್ಲಿ ಶಿಕ್ಷಕರು ಇಲ್ಲದೆ ಇದ್ರೆ ಅಡುಗೆ ಮನೆಯಲ್ಲೆಲ್ಲ ಒಳ್ಳೊಳ್ಳೆ ವಸ್ತುಗಳನ್ನು ಜೋಡಿಸಿ ಅಡುಗೆ ಮಾಡೋರೇ ಇಲ್ಲ ಅಂದರೆ ಹಂಗಾಗುತ್ತೆ. ಅಡುಗೆ ಮಾಡೋರು ಇರಬೇಕು, ಊಟ ಮಾಡೋರು ಇರಬೇಕು, ಇಲ್ಲ ಅಡುಗೆ ವೇಸ್ಟ್ ಆಗುತ್ತೆ, ಇಲ್ಲ ಸಾಮಾನು ವೇಸ್ಟ್ ಆಗುತ್ತೆ. ಹಂಗೇನೆ ಇಲ್ಲೂ ಅಷ್ಟೇ ಸೌಕರ್ಯಗಳು ಬಹಳ ಮುಖ್ಯ. ಮೂಲಭೂತ ಸೌಕರ್ಯಗಳಿದಾವಲ್ಲ ಅವು ಬಹಳ ಮುಖ್ಯ. ಅವು ಇದ್ದರೆ ಮಾತ್ರ ಶಾಲೆಗಳಲ್ಲಿ ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಲಭ್ಯತೆಯನ್ನು ಖಾತ್ರಿಪಡಿಸಬೇಕಾಗುತ್ತೆ ಯಾರು, ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು. ಆ ನಂತರ ಶೈಕ್ಷಣಿಕ ಅವಧಿಯ ಆರಂಭದ ಮೊದಲು ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕ ಮತ್ತು ಸಮವಸ್ತ್ರ ವಿತರಣೆಯನ್ನು ಖಾತ್ರಿಪಡಿಸಬೇಕು ಅಂತ ಹೇಳಿ ನಮ್ಮ FLN ಹೇಳುತ್ತೆ. ಇದು ಬಹಳ ಮುಖ್ಯ. ಈಗಾಗಲೇ ಕರ್ನಾಟಕ ಸರ್ಕಾರ ಬಹಳ ವರ್ಷಗಳಿಂದ ಇದನ್ನು ಜಾರಿಗೆ ತಂದಿರತಕ್ಕಂಥದ್ದು ಹೆಮ್ಮೆಯ ವಿಚಾರ. ಯಾಕಂದರೆ ರಾಷ್ಟ್ರ ಹಂತದಲ್ಲಿ ಇದನ್ನು ಗುರುತು ಮಾಡಿ ಇವತ್ತು ಇಡೀ ರಾಷ್ಟ್ರದ ಎಲ್ಲ ರಾಜ್ಯಗಳಲ್ಲಿ, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇದನ್ನು ಅನುಷ್ಠಾನ ತರಬೇಕು ಅಂತಿದ್ದಾರೆ. ಆದರೆ ನಮ್ಮ ಕರ್ನಾಟಕ ಸರ್ಕಾರ ಬಹಳ ವರ್ಷಗಳ ಹಿಂದೆ ಉಚಿತ ಪಠ್ಯ ಪುಸ್ತಕವನ್ನು ಕೊಡ್ತಾ ಇದೆ, ಉಚಿತ ಸಮವಸ್ತ್ರ ಕೊಡ್ತಾ ಇದೆ. ಇನ್ನೂ ಮುಂದೆ ಹೋಗಿದ್ದೀವಿ, ಒಂದು ಜೊತೆ ಸಮವಸ್ತ್ರ ಅಲ್ಲ 2 ಜೊತೆ ಸಮವಸ್ತ್ರನ ಕೊಡ್ತಾ ಇದ್ವಿ. ಆದರೆ ಇದನ್ನ ವಿತರಣೆಯನ್ನು ಖಾತ್ರಿಪಡಿಸ್ಕೋಬೇಕು. ಯಾವಾಗ ವರ್ಷದ ಮಧ್ಯದಲ್ಲಿ ಕೊಡೋದಲ್ಲ, ವರ್ಷದ ಕೊನೆಯಲ್ಲಿ ಕೊಡೋದಲ್ಲ, ಶೈಕ್ಷಣಿಕ ಅವಧಿಯ ಆರಂಭದ ಮೊದಲು ಕೊಡಬೇಕು ಅನ್ನೋದನ್ನು ನಾವು ಇದು ಖಚಿತಪಡಿಸಬೇಕು ಅಂತ ಹೇಳ್ತಾರೆ. ಅಂದರೆ ಶಾಲಾ ಆರಂಭವಾದಂಥ ದಿನದಿಂದಲೇ ಅವರಿಗೆ ಮೊದಲನೇ ದಿನನೇ ಶೈಕ್ಷಣಿಕ ಚಟುವಟಿಕೆ ಸ್ಟಾರ್ಟ್ ಆಗಬೇಕು. ಅಥವಾ ಈ ಒಂದು ಹೊಸ ಬಟ್ಟೆ ಹಾಕೊಂಡು ಬಂದಿದ್ದೀನಿ ಅನ್ನುವಂಥ ಖುಷಿ ಮೊದಲನೇ ದಿನದಲ್ಲೇ ಮಗುವಿಗೆ ಸಿಗಬೇಕು ಅಂತ. ಆರಂಭದ ಮೊದಲು ಅಂತ ಹೇಳುತ್ತೆ, ಆರಂಭ ದಿನವೂ ಅಲ್ಲ, ಆರಂಭದ ಮೊದಲು. ಹಾಗಾಗಿ ಇದನ್ನು ನಾವು ಗಮನಿಸಬೇಕಾಗುತ್ತೆ. ಅದ ನಂತರ ಹಣಕಾಸು ವರ್ಷದ ನಿಗದಿತ ಕಾಲಾವಧಿಯ ಒಳಗೆ ಆಂದೋಲನದ ಪ್ರತಿಯೊಂದು ಘಟಕದ ಅಡಿಯಲ್ಲಿ ಭೌತಿಕ ಮತ್ತು ಆರ್ಥಿಕ ಅಂದಾಜುಗಳೊಂದಿಗೆ ಚಟುವಟಿಕೆಗಳ ಯೋಜನೆಯನ್ನು ಸಿದ್ಧಪಡಿಸಬೇಕಾಗುತ್ತೆ. ಯಾಕೆಂದರೆ ಒಂದು ಯೋಜನೆ, ಒಂದು ಚಟುವಟಿಕೆಯನ್ನು ನಾವು ಮಾಡಬೇಕು, ಒಂದು ಕಾರ್ಯಕ್ರಮವನ್ನು ನಾವು ಜಾರಿಗೆ ತರಬೇಕು ಅಂತಂದರೆ ಅಲ್ಲಿ ಬಹಳ ಮುಖ್ಯವಾಗಿ ಭೌತಿಕ ಮತ್ತು ಆರ್ಥಿಕ ಸಂಪನ್ಮೂಲ ಬೇಕಾಗುತ್ತೆ. ಭೌತಿಕವಾಗಿ ಸಂಪನ್ಮೂಲಗಳು ಇರಬೇಕಾಗುತ್ತೆ,
ಆರ್ಥಿಕ ಸಂಪನ್ಮೂಲನೂ ಇರಬೇಕಾಗುತ್ತೆ. ಯಾಕಂದರೆ ಹಣಕಾಸಿನ ನೆರವಿಲ್ಲದೆ ಏನು ಮಾಡಲಿಕ್ಕಾಗಲ್ಲ. ಇವುಗಳ ಅಂದಾಜನ ಮಾಡಿ ಚಟುವಟಿಕೆ ಯೋಜನೆಯನ್ನು ಸಿದ್ಧಪಡಿಸ್ತಕ್ಕಂಥ ಕೆಲಸನ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಮಾಡಬೇಕಾಗತ್ತೆ. ಇದಕ್ಕೆ ಕೇಂದ್ರ ಸರ್ಕಾರದ ಸಹಾಯವೂ ಇರುತ್ತೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಹಕಾರವನ್ನು ಕೇಂದ್ರ ಸರ್ಕಾರವು ಕೊಡುತ್ತೆ. ಅಂದರೆ ಈ ಹಿಂದೆ ನಾವೇನು ಸಂಸ್ಥಾ ಯೋಜನೆ ಅಂತ ಹೇಳಿ ಭಾಳ ಒಳ್ಳೆಯ ಪ್ರಶ್ನೆ, ಒಳ್ಳೆಯ ವಿಷಯನ ಇಟ್ಟಿದ್ದೀವಿ. ಸಂಸ್ಥಾ ಯೋಜನೆ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. 3 ವರ್ಷ 5 ವರ್ಷಕ್ಕೆ ನಾವು ಯೋಜನೆಗಳು ಮಾಡ್ತಾ ಇದ್ವಿ. 2 ರೀತಿಯ ಯೋಜನೆಯನ್ನು ಶಾಲೆ ಮಾಡ್ತಾ ಇದ್ವಲ್ಲ. ಒಂದು ಶೈಕ್ಷಣಿಕ ಯೋಜನೆ ಅಂದರೆ ಇನ್ನೊಂದು ಶಾಲಾಭಿವೃದ್ಧಿ ಯೋಜನೆ. ಅಂದರೆ ಇದು ಶಾಲಾ ಹಂತಕ್ಕೆ 2 ಯೋಜನೆ ಮಾಡ್ತಾ ಇದ್ವಿ. ಆದರೆ FLN ಹೇಳ್ತಿರ್ತಕ್ಕಂಥದ್ದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ತಮ್ಮ ಸಂಪನ್ಮೂಲ, ಭೌತಿಕ ಮತ್ತು ಆರ್ಥಿಕ ಸಂಪನ್ಮೂಲಗಳ ಅಡಿಯಲ್ಲಿ ಈ ಯೋಜನೆಗಳನ್ನು ತಯಾರು ಮಾಡಬೇಕಾಗುತ್ತೆ. ಅದು ಒಂದು ಶಾಲೆ ಪ್ರಾರಂಭ ಮಾಡೋದಿರ್ಬೋದು, ಆ ಶಾಲೆಯಲ್ಲಿರೋ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯ ಕೊಡೋದು ಇರ್ಬೋದು, ಅಥವಾ ಶಿಕ್ಷಕರ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದು ಇರ್ಬೋದು. ಈ ಎಲ್ಲ ಕೆಲಸವನ್ನು ಆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಮಾಡಬೇಕಾಗುತ್ತೆ. ಅದರ ಜೊತೆಗೆ FLN ಆಂದೋಲನದ ಉದ್ದೇಶಗಳನ್ನು ಈಡೇರಿಸೋದಕ್ಕೆ ಶಿಕ್ಷಕರಿಗೆ ಶೈಕ್ಷಣಿಕ ಬೆಂಬಲ ಬೇಕಲ್ಲ, ಅದನ್ನು ಕೊಡುವಂಥ ಕೆಲಸವನ್ನು ಸಹ ಈ ಒಂದು ಕೇಂದ್ರಾಡಳಿತ ಪ್ರದೇಶ ಮತ್ತು ರಾಜ್ಯ ಸರ್ಕಾರಗಳು ಮಾಡಬೇಕಾಗುತ್ತೆ. ಆದರೆ ಮಾರ್ಗದರ್ಶಕರ ಸಮೂಹನ ಗೊಳಿಸಬೇಕು. ನಾನು ಆಗಲೇ ಹೇಳಿದೆ, ಕೇಂದ್ರೀಯ ಶಾಲೆ ಇದನ್ನು ಜವಾಬ್ದಾರಿಯನ್ನು ತಗೋಬೇಕು ಅನ್ನುವಂಥ ಮಾತನಾಡುತ್ತೆ. CBSE ಶಾಲೆಗಳಲ್ಲಿರ್ತಕ್ಕಂಥ ಉತ್ತಮ ಶಿಕ್ಷಕರನ್ನ ಇದಕ್ಕೆ ಬಳಸ್ಕೊಳ್ಳಿ ಅಂತ ಹೇಳುತ್ತೆ. ಈ ಎಲ್ಲ ಕೆಲಸವನ್ನು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಮಾಡಬೇಕಾಗುತ್ತೆ. ಇದನ್ನು ನಾವು ಗಮನಿಸಬೇಕು. ಅದರ ಜೊತೆಗೆ ಶಾಲೆ ಮತ್ತು ಸಾರ್ವಜನಿಕ ಗ್ರಂಥಾಲಯಗಳನ್ನು ಬೋಧನಾ ಕಲಿಕಾ ಪ್ರಕ್ರಿಯೆಯ ಅವಿಭಾಜ್ಯ ಅಂಗವನ್ನಾಗಿಸಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿವರೆಗೆ ಪ್ರತಿ ಮುಂಚೆ ಯಾವುದೋ ಒಂದು ಒಳ್ಳೆ ಅಂದರೆ ಪಟ್ಟಣದಲ್ಲೋ, ನಗರದಲ್ಲೋ, ತಾಲೂಕಿನಲ್ಲೋ, ಜಿಲ್ಲೆಯಲ್ಲೋ ಗ್ರಂಥಾಲಯಗಳಿದ್ದು. ಇತ್ತೀಚಿನ ವರ್ಷಗಳಲ್ಲಿ ಗ್ರಾಮ ಪಂಚಾಯತಿ ಒಂದು ಗ್ರಂಥಾಲಯಗಳನ್ನು ಕೊಟ್ಟಿದ್ದಾರೆ. ಆ ಗ್ರಂಥಾಲಯ ಈಗಾಗಲೇ ನಿಮಗೆಲ್ಲ ಗೊತ್ತು, ನಾವೆಲ್ಲ ಅನುಭವಿಸ್ತಿರ್ತೀವಿ. ಏನಂದರೆ ಓದುವ ಸಂಸ್ಕೃತಿ ಕಡಿಮೆ ಆಗಿದೆ ಅನ್ನುವಂಥ ಒಂದು ದೂರು, ಸಾರ್ವತ್ರಿಕವಾದ ದೂರಿದೆ. ಯಾಕೆ ಕಡಿಮೆ ಆಯಿತು ಅಂದರೆ ಮೊಬೈಲ್ ಬಂದ್ಬಿಡ್ತು, ಆನ್ಲೈನ್ ಪುಸ್ತಕಗಳು ಬಂದು ಅಂತ. ಆನ್ಲೈನ್ ಪುಸ್ತಕಕ್ಕೆ ಹೋಗಿದ್ದರೆ ಸಂತೋಷ, ಆದರೆ ಆನ್ಲೈನ್ ಪುಸ್ತಕಕ್ಕೆ ಹೋಗಿದಾರ ಲೈಬ್ರರಿ ಬರದೇ ಇರತಕ್ಕಂಥ ಜನ ಎಲ್ಲ ಆನ್ಲೈನ್ ಪುಸ್ತಕದಲ್ಲಿದ್ದಾರ ಅಂತ ಏನಾದರೂ ಒಂದು ಸಮೀಕ್ಷೆನ ಮಾಡಿದರೆ ಉತ್ತರ ನನಗನ್ನಿಸ್ತದೆ ಅದು ಋಣಾತ್ಮಕವಾಗಿರುತ್ತೆ ಅಂತ. ಹಾಗಾಗಿ ನಮ್ಮ FLN ಆಂದೋಲನ ಹೇಳುತ್ತೆ ಏನಂತಂದರೆ, ಶಾಲೆಯಲ್ಲಿರ್ತಕ್ಕಂಥ ಅಥವಾ ಸಾರ್ವಜನಿಕ ಗ್ರಂಥಾಲಯಗಳನ್ನು ಬೋಧನಾ ಕಲಿಕಾ ಪ್ರಕ್ರಿಯೆ ಅವಿಭಾಜ್ಯ ಅಂಗ ಆಗಿಸಬೇಕು. ಮಗು ಖುಷಿಯಾಗಿ ಓದುವ ಮೂಲೆಗೆ ಹೋಗಬೇಕು, ಮಗು ಖುಷಿಯಾಗಿ ಲೈಬ್ರರಿಗೆ ಹೋಗಬೇಕು, ತನಗೆ ಬೇಕಾಗಿರ್ತಕ್ಕಂಥ ಪುಸ್ತಕವನ್ನು ತಾನೇ ಆಯ್ಕೆ ಮಾಡ್ಕೋಬೇಕು, ಆಯ್ಕೆ ಮಾಡಿ ಅದನ್ನು ಅಧ್ಯಯನ ಮಾಡಬೇಕು ಅಂತ. ಅಂದರೆ ಇಲ್ಲಿ ನಾವು ಇನ್ನೊಂದನ್ನು ಗಮನಿಸಬೇಕು. ಗ್ರಂಥಾಲಯ ಆದ ತಕ್ಷಣ ಚಂದ ಮಾಡಿ ಪುಸ್ತಕನ ಕಾಲೇಜ್ ಬೀರು ಒಳಗಡೆಗೆ ಜೋಡಿಸಿಟ್ಟು ಅದರಲ್ಲಿ ಹೋಗಿ ಓದು ಅಂದರೆ ಮಗು ಓದೋದಿಲ್ಲ. ಮಗುಗೆ ಯಾವುದು ಆಸಕ್ತಿ ಇದೆ, ಯಾವುದು ಮಗುವಿಗೆ ಇಷ್ಟ ಆಗ್ತದೆ ಅಂತಹ ಪುಸ್ತಕಗಳನ್ನು ನನ್ನ ಲೈಬ್ರರಿಯಲ್ಲಿ, ನನ್ನ ಗ್ರಂಥಾಲಯದಲ್ಲಿ ಇರಿಸ್ತಕ್ಕಂಥ ಪ್ರಯತ್ನವನ್ನು ಶಾಲಾ ಶಿಕ್ಷಕರು ಮಾಡಬೇಕು. ಸಾರ್ವಜನಿಕ ಗ್ರಂಥಾಲಯಗಳಲ್ಲಿರ್ತಕ್ಕಂಥ ಗ್ರಂಥಪಾಲಕರು ಅಥವಾ ನಮ್ಮ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಯೋಚನೆ ಮಾಡಬೇಕಾಗುತ್ತೆ. ಮಕ್ಕಳು ಶಾಲಾ ಸಮಯದ ನಂತರ ಸಮುದಾಯಕ್ಕೆ ಮತ್ತು ವಿಶೇಷವಾಗಿ ಪೋಷಕರಿಗೆ ಲಭ್ಯವಾಗುವಂತೆ ಮಾಡಬೇಕು. ಅಂದರೆ ಈ ಒಂದು ಸಾರ್ವಜನಿಕ ಗ್ರಂಥಾಲಯಗಳು ಏನಿದ್ದಾವೆ ಇವುಗಳನ್ನ ಮಕ್ಕಳಿಗೆ ಮಾತ್ರ ಅಲ್ಲ, ಮಕ್ಕಳ ಪೋಷಕರಿಗೂ ಲಭ್ಯ ಆಗುವ ಹಾಗೆ ಮಾಡಬೇಕಾಗುತ್ತೆ. ಈಗಲೂ ಅದು ಲಭ್ಯ ಆಗ್ತಾ ಇದೆ ಅಂತ ಅಂದ್ಕೊಳ್ತೀವಿ. ಯಾಕೆಂದರೆ ಸಹಜವಾಗಿ ಗ್ರಂಥಾಲಯಗಳು ಈಗಾಗಲೇ ನಿಮಗೆ ಉಪಯೋಗಕ್ಕೆ ಬರುವಾಗೆ ಇದ್ದಾವೆ. ಆದರೆ ಅಲ್ಲಿ ಮಕ್ಕಳ ಪುಸ್ತಕಗಳ ಸಂಖ್ಯೆ ಜಾಸ್ತಿ ಆಗಬೇಕು, ಜೊತೆಗೆ ಅದನ್ನು ಮಕ್ಕಳು ಬಳಸ್ಕೊಳ್ಳೋದಕ್ಕೆ ಅನುಕೂಲ ಆಗುವಂಥ ವಾತಾವರಣ ಸೃಷ್ಟಿ ಮಾಡಬೇಕು. ಅಂದರೆ ಪುಸ್ತಕಗಳು ಇಟ್ಟು ಹೊರೆಯೋದಕ್ಕಿಂತ ಬಳಸ್ತೀವಿ. ನಮ್ಮ ಆಯುಕ್ತರು ಒಂದು ಮಾತನ್ನ ಹೇಳ್ತಾ ಇದ್ದಾರೆ, ಭಾಳ ಚೆಂದ ಹೇಳ್ತಾರೆ, ಇಟ್ಟು ಹಾಳಾಗುವ ಬದಲು ಕೊಟ್ಟು ಹಾಳಾಗಲಿ ಅಂತ. ಸೈಕಾಲಜಿ ಒಂದು ಮಾತು ಹೇಳುತ್ತೆ, ಮಕ್ಕಳು ಪೇಪರ್ ಹರಿಬೇಕಂತೆ. ಪ್ರಾರಂಭಿಕ ಹಂತದಲ್ಲಿ ನಾವು ಮಕ್ಕಳ ಪೇಪರ್ ಹರಿದ್ರೆ ಬೈತೀವಿ, ಅದು ಸರಸ್ವತಿ, ಅದು ಇನ್ನೇನೋ ಅಂತ ಹೇಳಿ ಅದನ್ನು ಹರಿಬೇಡಿ ಅಂತ ಹೇಳ್ತೀವಿ. ಆದರೆ ಮಗು ಪೇಪರನ್ನು ಹರಿಬೇಕಂದ್ರೆ ಸ್ನಾಯುಗಳು, ಕೈ ಬೆರಳುಗಳ ಸ್ನಾಯುಗಳು ಹೊಂದಾಣಿಕೆಯನ್ನು ಮಾಡ್ಕೊಳ್ಳಿಕ್ಕೆ ಮುಂದಿನ ದಿನಗಳಲ್ಲಿ ಓದೋದಕ್ಕೆ, ಬರೆಯೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ ಅಂತ. ಹಾಗಾಗಿ ಮಕ್ಕಳಿಗೆ ಪುಸ್ತಕ ಕೊಡೋಣ, ಅವರು ಮುಟ್ಲಿ, ಪೇಪರನ್ನು ತೆಗಿಲಿ, ಪುಟಗಳನ್ನು ತಿರುಗಲಿ, ಅದರ ಮುಖಾಂತರ ಕೈ ಸ್ನಾಯುಗಳಿಗೆ ಕೆಲಸ ಕೊಟ್ಟಂಗಾಯ್ತು, ಅದರ ಜೊತೆಗೆ ಮೆದುಳಿಗೆ ಕೆಲಸ ಕೊಟ್ಟಂಗಾಯ್ತು. ಮತ್ತೆ ನೋಡ್ತಾ ಇದ್ದಂಗೆ ಯಾವುದೋ ಒಂದು ಚಿತ್ರ ಖುಷಿ ಆಗುತ್ತೆ ಮಗುಗೆ, ಅದನ್ನು ನೋಡುತ್ತೆ, ಅದನ್ನು ಬರೆಯುತ್ತೆ, ತಾಯಿ ಹತ್ರನೋ ತಂದೆ ಹತ್ರನೋ ಮನೆಯಲ್ಲಿ ಇರುವಂಥ ಹಿರಿಯರ ಹತ್ರ ಹೋಗ್ಕೊಂಡು ಅದ್ರ ಬಗ್ಗೆ ಮಾತಾಡುತ್ತೆ ಅಲ್ವಾ. ಹಾಗಾಗಿ ಈ ಪುಸ್ತಕಗಳು ಪೋಷಕರಿಗೆ, ಮಕ್ಕಳಿಗೆ, ಶಿಕ್ಷಕರಿಗೆ ಲಭ್ಯ ಆಗಬೇಕು. ಜೊತೆಗೆ ಅವರಲ್ಲಿ ಆ ಓದುವ ಸಂಸ್ಕೃತಿಯನ್ನು, ಓದುವ ಆಸಕ್ತಿಯನ್ನು ಬೆಳೆಸೋ ಪ್ರಯತ್ನ ಮಾಡಬೇಕು. ಜೊತೆಗೆ ಅಂದರೆ ಇಲ್ಲಿ ಪುಸ್ತಕಗಳು ನಮ್ಮ ಎಷ್ಟೋ ಬುದ್ಧಿಜೀವಿಗಳು ಅವರು ಕಟ್ಟಿಕೊಡುವಂಥ ಒಂದು ವೃತ್ತಿಯಾಗಿದೆ. ಅವರ ಅನುಭವಗಳ ಸಾರ ಇರ್ತದೆ ಆ ಪುಸ್ತಕದಲ್ಲಿ. ಅದನ್ನು ಮಕ್ಕಳು ಓದುವ ಮುಖಾಂತರ ಅದನ್ನು ಅವರ ಜ್ಞಾನವನ್ನು ಹೆಚ್ಚಿಕೊಳ್ಳಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಅದು ಒಂದು ಎಚ್ಚರಿಕೆ ಇರಬೇಕು ನಾವು. ಯಾಕೆಂದರೆ ಲೈಬ್ರರಿ ಇರ್ತಕ್ಕಂಥ ಎಲ್ಲ ಪುಸ್ತಕ ಮಗು ಹೋಗ್ಬೋದು ಅಂದರೆ ಆ ಮಗುವಿಗೆ ಆಸಕ್ತಿ ಬರಲಿಕ್ಕಿಲ್ಲ. ವಯಸ್ಸಿಗೆ ಅನುಗುಣವಾಗಿರ್ತಕ್ಕಂಥ
ಇರ್ತಕ್ಕಂಥ ಚಿತ್ರಗಳು ಹೆಚ್ಚಿರ್ತಕ್ಕಂಥ ಕಾಮಿಕ್ಸ್ ಅಂತ ಏನು ಹೇಳ್ತೀವಿ, ಚಿತ್ರಕಥೆಗಳು ಇತ್ಯಾದಿ ಹೇಳ್ತೀವಲ್ಲ ಅಂತಹ, ಅಥವಾ ಫ್ಯಾಂಟಸಿ ಅಂದರೆ ಮಕ್ಕಳಿಗೆ ಭಾಳ ಇಷ್ಟ ಅಂತಾರೆ ಅಂತಹ ಪುಸ್ತಕಗಳನ್ನು ಫಸ್ಟ್ ಮೊದಲನೇ ಹಂತದಲ್ಲಿ ಓದಿ ಕೊಡೋದು. ಈಗ ಮೊದಲು ಚಿತ್ರ ಓದುತ್ತೆ, ಚಿತ್ರ ಮಾತ್ರ ನೋಡುತ್ತೆ ಮಗು, ಆಮೇಲೆ ಚಿತ್ರ ಸಹಿತ ವಾಕ್ಯಗಳನ್ನು ಓದುತ್ತೆ, ಆಮೇಲೆ ಚಿತ್ರರಹಿತ ವಾಕ್ಯಕ್ಕೆ ಬರ್ತೀವಿ. ಅಂದರೆ ಈ ಹಂತಗಳನ್ನು ನಾವು ಮಕ್ಕಳಿಗೆ ಬೆಳೆಸಬೇಕಾಗತ್ತೆ. ಎರಡನೇದಾಗಿ ಯಶೋಗಾಥೆಗಳು ನಮ್ಮ ನಿಮ್ಮ ನಡುವೆ ಭಾಳ ಇದೆ. ನೀವು ಶಾಲೆಯಲ್ಲಿ ಭಾಳ ಕೆಲಸ ಮಾಡಿದ್ದೀರಿ ಅಂತ ಹೇಳೋದನ್ನು ಕೇಳಿದ್ದೀನಿ ನಾನು. ಭಾಳ ದಾನಿಗಳ ಸಹಕಾರವನ್ನು ಪಡೆದು ಶಾಲೆಯಲ್ಲಿ ಭಾಳ ಉತ್ತಮವಾದ ಕೆಲಸವನ್ನು ಮಾಡಿದಿರುತ್ತೆ. ನೀವು ಮಾಡಿದ್ದನ್ನು ನನಗೆ ಅರ್ಥ ಆಗಬೇಕು, ಅಥವಾ ಇನ್ನೂ 4 ಜನ ಗೊತ್ತಾದಾಗ ಹೌದಲ್ಲ ಗಣೇಶ್ ಅವ್ರು ಮಾಡಿರ್ತಕ್ಕಂಥ ನಾನು ಯಾಕೆ ಮಾಡೋಕ್ಕಾಗೋದಿಲ್ಲ ಅಂತ ಅವ್ರಿಗೆ ಪ್ರಶ್ನೆ ಮಾಡಬೇಕಲ್ಲ. ಹಾಗಾಗಿ ಈ ಯಶೋಗಾಥೆಗಳಿರ್ಬೋದು, ಉತ್ತಮ ಅಭ್ಯಾಸಗಳಿರ್ಬೋದು, ಹೊಸ ಆವಿಷ್ಕಾರಗಳಿರ್ಬೋದು, ಬಳಸಿದ ಹೊಸ ತಂತ್ರಜ್ಞಾನಗಳಿರ್ಬೋದು, ಇವುಗಳ ಬಗ್ಗೆ ದಾಖಲಿಸಬೇಕು. ನೀವು 15 ಲಕ್ಷ 20 ಲಕ್ಷ ಹಣವನ್ನು ತಗೊಂಡು ಶಾಲೆಯನ್ನು ಇಂಪ್ರೂವ್ ಮಾಡುವಂಥ ಒಂದು ಸರ್ಕಾರಿ ಶಾಲೆ ಇಂಪ್ರೂವ್ ಮಾಡೋ ಪ್ರಯತ್ನವನ್ನು ಮಾಡಿದ್ದೀವಿ, ನಿಮಗೆ ದಾನಿಗಳ ಸಹಕಾರವೂ ಸಿಕ್ಕಿದೆ. ಅದನ್ನು ದಾಖಲಿಸದೆ ಹೋದರೆ ನಾಳೆ ದಾನ ಕೊಟ್ಟವರ ಹೆಸರು ದಾಖಲಾಗೋದಿಲ್ಲ, ನೀವು ಮಾಡಿದ ಸಾಧನೆಯೂ ದಾಖಲಾಗೋದಿಲ್ಲ, ಅಥವಾ ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ರಲ್ಲ ಅವರ ಸಾಧನೆಯೂ ದಾಖಲಾಗೋದಿಲ್ಲ. ಹಾಗೆ ಇವುಗಳನ್ನು ದಾಖಲಿಸಬೇಕು. ದಾಖಲಿಸೋದಷ್ಟೇ ಅಲ್ಲ, ಅವುಗಳನ್ನು ಹಂಚಿಕೊಳ್ಳಬೇಕು. ಅದು ಯಶೋಗಾಥೆಗಳಿರ್ಬೋದು, ನಿಮ್ಮಂತ ಅಂದರೆ ಕನ್ನಡ ಇನ್ನೊಂದನ್ನು ಮಾಡಿರ್ತಕ್ಕಂಥ ಯಶೋಗಾಥೆಗಳಿರ್ಬೋದು, ಮಕ್ಕಳು ಇನ್ಸ್ಪೈರ್ ಅವಾರ್ಡ್ನಲ್ಲಿ ರಾಷ್ಟ್ರ ಹಂತಕ್ಕೆ ರಾಜ್ಯ ಹಂತಕ್ಕೆ ಹೋಗಿ ಸಾಧನೆ ಮಾಡಿರ್ತಕ್ಕಂಥದ್ದು ಇರ್ಬೋದು, ಯಾವುದೋ ಕ್ರೀಡಾಕೂಟದಲ್ಲಿ ಯಾವುದೋ ಪ್ರತಿಭಾ ಕಾರಂಜಿನಲ್ಲಿ ಮಕ್ಕಳ ಸಾಧನೆ ಇರ್ಬೋದು, ಇವೆಲ್ಲವೂ ಯಶೋಗಾಥೆಗಳಿದಾವಲ್ಲ. ಅಂದರೆ 0 ಇಂದ ಹೀರೋ ಆಗಿರ್ತಕ್ಕಂಥವು ನಮ್ಮಲ್ಲಿ ಭಾಳಷ್ಟು ಜನ ಸಿಗ್ತಾರೆ. ಆದರೆ ಆ ಹೀರೋವನ್ನು ನಾವು ಹೀರೋ ಆಗಿ ನೋಡದೆ ಹೋದರೆ ಆ ಹೀರೋನ ನಾಳೆ ದಿನ 0 ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಅವಕಾಶ ಕೊಡಬಾರದು. ವಿದ್ಯಾರ್ಥಿಗಳು, ಶಿಕ್ಷಕರು, ಶಾಲೆಯವರು, ಯಾವ ಶಿಕ್ಷಕರು ನಮ್ಮಲ್ಲಿ ಕಡಿಮೆ ಅಲ್ಲ. ಅವರವರ ಕ್ಷೇತ್ರದಲ್ಲಿ ಅವರವರು ಎಲ್ಲರೂ ಬಹಳ ಉತ್ತಮವಾಗಿರ್ತಕ್ಕಂಥ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಸಮಸ್ಯೆ ಏನಾಗ್ತಾ ಇದೆ ಅಂದರೆ ಮಾಡಿದ ಸಾಧನೆ ನಾವು ಹೇಳ್ಕೊಳ್ಳಲ್ಲ ಅಥವಾ ದಾಖಲಿಸಲ್ಲ, ಬೇರೆ ಅದರಿಂದ ಗೊತ್ತಾಗಲ್ಲ. ಆದರೆ ಗೊತ್ತಾಗೋದ್ರಿಂದ ಈಗ ಸಣ್ಣ ಉದಾಹರಣೆ ಹೇಳೋದಾದ್ರೆ, ಈ ನಮ್ಮ ತೇಲ್ಸಿಂಗ್ ಗೊತ್ತು ನಿಮಗೆ, ಯಾವ ಶಿಖರವನ್ನು ಹತ್ತಿದ್ದಾರೆ. ಹತ್ತಿ ಇಳಿಯೋವರೆಗೆ ಯಾವ ಶಿಖರ ಅಲ್ಲೇ ಇತ್ತು. 1000 ವರ್ಷದಿಂದ ನಾವು ಇದ್ವಿ, ಅಂದರೆ ಮನುಷ್ಯರು ಇದ್ರು, ಯಾರು 10 ಯೋಚನೆ ಮಾಡಿರಲಿಲ್ಲ. ತೇಲ್ಸಿಂಗ್ ಹತ್ತಿರದ ಮೇಲೆ ನೋಡಿ ಎಷ್ಟು ಜನ ಹತ್ತಿದ್ರು. ಸಣ್ಣ ಪುಟ್ಟ ಬಾಲಿಕೆ ಹತ್ತಿದ್ರು, 86 ವರ್ಷದ ಅಜ್ಜಿ ಹತ್ತಿದ್ರು. ಅಂದರೆ ಒಬ್ಬರ ಸಾಧನೆ ಬೇರೆಯವರಿಗೆ ಪ್ರೇರಣೆಯನ್ನು ಕೊಡುತ್ತೆ. ಹಾಗಾಗಿ ಯಶೋಗಾಥೆಗಳನ್ನು ದಾಖಲಿಸಬೇಕು ಅಂತ ಹೇಳಿ FLN ಬಯಸುತ್ತೆ. ಅದರ ಜೊತೆಗೆ ಉತ್ತಮ ಅಭ್ಯಾಸ, ಅನೇಕ ಶಾಲೆಗಳಲ್ಲಿ ಭಾಳ ಒಳ್ಳೊಳ್ಳೆ ಅಭ್ಯಾಸಗಳನ್ನು ಮಾಡ್ತಕ್ಕಂಥದ್ದು ನೋಡ್ತೀವಿ. ಯಾವುದೋ ಒಂದು ಮಗು ದಾರಿನಲ್ಲಿ ಬಿದ್ದಿರ್ತಕ್ಕಂಥ ಒಂದು 5 ರೂಪಾಯಿ ನಾಣ್ಯವನ್ನು ತಗೊಂಡು ಬಂದು ಶಾಲೆಯಲ್ಲಿ ಶಿಕ್ಷಕರಿಗೆ ಕೊಟ್ಟು ಅದು ತಲುಪಬೇಕಾದವರಿಗೆ ತಲುಪಿಸತಕ್ಕಂಥದ್ದನ್ನು ಕಾಣ್ತೀವಿ. ಅದು ಆ ಮಕ್ಕಳು ಒಳ್ಳೆಯ ಅಭ್ಯಾಸ, ಬೆಳಿಗ್ಗೆ ಬೇಗ ಹೇಳ್ತಕ್ಕಂಥದ್ದು ಇರ್ಬೋದು, ಹಿರಿಯರಿಗೆ ಸಹಾಯ ಮಾಡ್ತಕ್ಕಂಥದ್ದು ಇರ್ಬೋದು, ಶಾಲೆಯಲ್ಲಿ ಇರ್ತಕ್ಕಂಥ ಅವಶ್ಯಕತೆ ಬಿದ್ದಿರ್ತಕ್ಕಂಥವರಿಗೆ ಸಹಾಯ ಮಾಡ್ತಕ್ಕಂಥದ್ದು ಇರ್ಬೋದು, ಅಲ್ಲೆಲ್ಲೋ ಕಸ ಬಿದ್ದಾಗ ತೆಗೆದು ಅದನ್ನು ಪಕ್ಕಕ್ಕೆ ಹಾಕ್ತಕ್ಕಂಥದ್ದು ಇರ್ಬೋದು. ಏನೂ ಬೇಡ, ನೀವು ಒಂದು ಚಾಕ್ಲೇಟ್ ಕೊಡಿಸ್ತೀವಿ ಒಂದು ಮಗುಗೆ, ಆ ಮಗು ಚಾಕ್ಲೇಟನ್ನು ತಿಂದಮೇಲೆ ಆ ಪೇಪರನ್ನು ಏನು ಮಾಡುತ್ತೆ ಅಂತ ಗಮನಿಸ್ಬೇಕು ನಾವು. ಅದು ಜೋಬಲ್ಲೇ ಇಟ್ಕೊಳುತ್ತಾ, ಅಥವಾ ಎಲ್ಲಾದರೂ ಕಸಬುಟ್ಟಿಯನ್ನು ಹುಡುಕೋಗಿ ಹಾಕುತ್ತಾ, ಅಥವಾ ತನಗೆ ಎಲ್ಲಿ ತಿಂತೀನೋ ಅಲ್ಲೇ ಬಿಸಾಡುತ್ತಾ ಅಂತ ಅಲ್ಲೇ ಗೊತ್ತಾಗುತ್ತೆ ಮಗು ಕಸದ ಬಗ್ಗೆ ಇಂಥ ಭಾವನೆಯನ್ನು ಹೊಂದಿದೆ. ಈ ಥರದ ಒಳ್ಳೆಯ ಅಭ್ಯಾಸ ನೀವು ಮಕ್ಕಳಿಗೆ ಹೇಳಿದರೆ, ನೋಡಪ್ಪ ರಮೇಶ ಈ ಥರ ಮಾಡಿದ, ಕಮಲಾ ಈ ಥರ ಮಾಡಿದ್ದು ಅಂತ ಹೇಳಿದರೆ, ನಾಳೆ ದಿನ ಇರ್ತಕ್ಕಂಥ ಉಳಿದ ಮಕ್ಕಳಿಗೆ ಓ ಹೌದಲ್ಲ ನಮ್ಮ ರಮೇಶು ನಮಗೆ ಇದನ್ನು ಅಭಿನಂದಿಸ್ತಾರಲ್ಲ ಅಂತ ಹೇಳಿ ಅವರು ಆ ಕೆಲಸವನ್ನು ಮಾಡೋ ಪ್ರಯತ್ನ ಮಾಡ್ತಾರೆ. ಹೊಸ ಆವಿಷ್ಕಾರಗಳಿರ್ಬೋದು, ಹೊಸ ತಂತ್ರಜ್ಞಾನಗಳು, ನಿಮಗೆಲ್ಲ ಗೊತ್ತಿದೆ, ಇವತ್ತು ಮೊಬೈಲ್ ಯುಗ, ತಂತ್ರಜ್ಞಾನ ನಮ್ಮ ಕೈಯಲ್ಲಿದೆ, ಇಡೀ ದೇಶ ಇಡೀ ಪ್ರಪಂಚ ನಮ್ಮ ಅಂಗೈನಲ್ಲಿದೆ. ಅವುಗಳನ್ನು ಬಳಸಿ ನಮ್ಮ ಮಕ್ಕಳ ಕಲಿಕೆಯ ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ, ಮಕ್ಕಳ ಆಸಕ್ತಿಯನ್ನು ಹೆಚ್ಚಿಸಲಿಕ್ಕೂ ಅವಕಾಶಗಳಿರ್ತಕ್ಕಂಥದ್ದು ಗೊತ್ತಿದೆ. ಅದರ ನಂತರ ಮುಂದುವರೆದಂತೆ SLC ಸದಸ್ಯರಿಗೆ ತರಬೇತಿ. SLC ನಮ್ಮ ಕರ್ನಾಟಕದಲ್ಲಿ SLC ಇಲ್ಲ, SDMC ಅಂತೇಳಿ ನಾವು ಕರಿತಾ ಇದ್ದೀವಿ, ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಂತೇಳಿ. ಸ್ಕೂಲ್ ಮ್ಯಾನೇಜ್ಮೆಂಟ್ ಕಮಿಟಿ ಅಂತೇಳಿ ಕರೀತಾರೆ ರಾಷ್ಟ್ರ ಹಂತದಲ್ಲಿ. ಹಾಗಾಗಿ ಅದನ್ನು SLC ಅಂತ ಹೇಳ್ತಾರೆ. ನಮ್ಮಲ್ಲಿ ಅದನ್ನು SDMC ಅಂತ ಕರಿತೀವಿ. ಕರೆಯೋದು ಯಾವುದೇ ಇರಲಿ, ಹೆಸರು ಯಾವುದೇ ಇರಲಿ, ಆದರೆ ಅಲ್ಲಿರ್ತಕ್ಕಂಥ ಮಕ್ಕಳ ಪೋಷಕರು. ಹಾಗಾಗಿ ಅವರನ್ನು ಸೇರಿಸಿ ಒಂದು ಸಮಿತಿಯನ್ನು ಶಾಲೆಯ ಅಭಿವೃದ್ಧಿಗೆ ಸಂಬಂಧಪಟ್ಟ ರಚನೆ ಆಗಿರುತ್ತಲ್ಲ, ಅವರಿಗೆ ಸೂಕ್ತವಾಗಿರ್ತಕ್ಕಂಥ ತರಬೇತಿ ಕೊಡ್ತಕ್ಕಂಥದ್ದು, ಪೋಷಕರು ಸಮುದಾಯದವರಿಗೆ ಜಾಗೃತಿ ಅಭಿಯಾನ ಮಾಡ್ತಕ್ಕಂಥದ್ದು. ಯಾಕೆಂದರೆ ಪೋಷಕರಿಗೆ ಅವರದೇ ಆಗಿರ್ತಕ್ಕಂಥ ಜಂಜಾಟದ ಒಳಗಡೆ ಇರ್ತಾರೆ. ಅವರಿಗೆ ಸೂಕ್ತವಾದ ಮಾರ್ಗದರ್ಶನ ಕೊಟ್ಟರೆ ಅವರು ನಮ್ಮ ಜೊತೆಯಲ್ಲಿ ಬರ್ತಾರೆ, ನಮ್ಮ ಶಾಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ, ಶಾಲಾ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ, ನಮ್ಮ ಶಾಲೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ನೋಡ್ತಾರೆ, ಮೇಸದ್ದು ನೆನ್ಕಾಡ್ತಾರೆ, ಮಕ್ಕಳದ್ದು ನೆನ್ಕಾಡ್ತಾರೆ. ನಾಳೆ ದಿನ ಅದರಿಂದ ನಮಗೆ ಹೆಲ್ಪ್ ಆಗ್ತದೆ. ಸಮುದಾಯದವರಿಗೆ ಜಾಗೃತಿ ಅಭಿಯಾನ, ಅಪೇಕ್ಷಿತ ಮಟ್ಟದ ಕಲಿಕಾಫಲ ಸಾಧನೆಯನ್ನು, ಗ್ರೇಡ್ ಮತ್ತು ವಿಷಯವಾರ ವಿದ್ಯಾರ್ಥಿಗಳ ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು FLN ಅಡಿಯಲ್ಲಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರಮುಖ ಕರ್ತವ್ಯ ಆಗಿದೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಯಾಕೆಂದರೆ ಅಪೇಕ್ಷಿತ ಮಟ್ಟದ ಕಲಿಕಾಫಲಗಳ ಸಾಧನೆ ಆಗುತ್ತೆ. ಲರ್ನಿಂಗ್ ಔಟ್ಕಮ್ ಅಂತ ಏನು ಈಗಾಗಲೇ ನಿರ್ಧಾರ ರಾಷ್ಟ್ರ ಹಂತದಲ್ಲಿ ಆಗಿದೆ, ಆ ಲರ್ನಿಂಗ್ ಔಟ್ಕಮ್ ಅಥವಾ ಕಲಿಕಾಫಲದ ಸಾಧನೆ ಮಗುನಲ್ಲಿ ಆಗಬೇಕು. ಆಗಿದೆಯೋ ಆಗಿಲ್ಲೋ ಅನ್ನೋದನ್ನು ಗ್ರೇಡ್ ಅಥವಾ ವಿಷಯವಾರು ಗ್ರೇಡನ್ನು ಶ್ರೇಣಿ ನಿಮಗೆಲ್ಲ ಗೊತ್ತಿದೆ. ನಾವೆಲ್ಲ ಅಂಕವನ್ನು ಬಿಟ್ಟು ರ್ಯಾಂಕನ್ನು ಬಿಟ್ಟು ಈಚೆ ಬಂದಿದ್ದೀವಲ್ಲ, ಗ್ರೇಡ್ ಕೊಡ್ತಾ ಇದ್ದೀವಿ, ಶ್ರೇಣಿಯನ್ನು ಕೊಡ್ತಾ ಇದ್ದೀವಲ್ಲ,
ಆ ಶ್ರೇಣಿಯನ್ನು ಕೊಡ್ತಕ್ಕಂಥದ್ದು, ಜೊತೆಗೆ ಅದನ್ನು ಅನುಪಾಲಿಸ್ತಕ್ಕಂಥದ್ದು ಪ್ರತಿ ಹಂತದಲ್ಲಿ. ಈಗ ಮೊದಲನೇ ತಿಂಗಳಿನಲ್ಲೋ, ಎರಡನೇ ತಿಂಗಳಿನಲ್ಲೋ, ಮೂರನೇ ತಿಂಗಳಲ್ಲೋ ಏನಿತ್ತು, ಆರನೇ ತಿಂಗಳಲ್ಲಿ ಏನಾಯಿತು, ವರ್ಷದ ಕೊನೆಯಲ್ಲಿ ಏನಾಯಿತು ಅಂತ ಅವುಗಳನ್ನು ಫಾಲೋ ಮಾಡ್ತಕ್ಕಂಥದ್ದು, ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು FLN ಅಡಿಯಲ್ಲಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರಮುಖವಾಗಿರ್ತಕ್ಕಂಥ ಕರ್ತವ್ಯ ಆಗಿದೆ. ಕೇವಲ ಭಾಷೆ ಮಾತಾಡ್ತಲ್ಲ, ಎಲ್ಲ ವಿಷಯಗಳಲ್ಲಿ ಭಾಳ ಇಂಪಾರ್ಟೆಂಟ್ ಅದು. ಏಕೆಂದರೆ FLN ಒಂದು ಅಂಶವನ್ನು ಒತ್ತಿ ಹೇಳುತ್ತೆ, ಅದು EVS ಅಥವಾ ಪರಿಸರ ಅಧ್ಯಯನವನ್ನು ಇನ್ಬಿಲ್ಟ್ ಅಂದರೆ ಅಂತರ್ಗತಗೊಳಿಸಿ ಭಾಷೆ ಮತ್ತು ಗಣಿತದಲ್ಲಿ ಕಲಿಸಬೇಕು ಅಂತ ಹೇಳುತ್ತೆ. ಅಂದರೆ ಭಾಷೆ ಮತ್ತು ಗಣಿತಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು. ನಿಮಗೆಲ್ಲ ಗೊತ್ತಿದೆ, ನಾವು ಈ ಹಿಂದೆ ಬರವಣಿಗೆಗೆ ಹೆಚ್ಚು ಒತ್ತು ಕೊಟ್ಟಿದ್ವಿ. ಆದರೆ FLN ಇವತ್ತು ಬರವಣಿಗೆಗೆ ಹೆಚ್ಚು ಒತ್ತು ಕೊಡ್ತಾ ಇಲ್ಲ, ಕಮ್ಯುನಿಕೇಷನ್ಗೆ, ಸಂವಹನಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದೆ. ಯಾಕಂದರೆ ಒಬ್ಬ ವಿದ್ಯಾರ್ಥಿ ಸಂವಹನದಲ್ಲಿ ಉತ್ತಮ ಸ್ಥಾನವನ್ನು ಗಳಿಸ್ತಾನೆ, ಪ್ರಗತಿಯನ್ನು ಸಾಧಿಸಿದ್ದಾನೆ ಅಂತಂದರೆ ನಾಳೆ ಸಮಾಜದಲ್ಲಿ ಬದುಕಲಿಕ್ಕೆ ಅವನಿಗೆ ಹೆಚ್ಚು ಅನುಕೂಲ ಸಿಗ್ತದೆ. ಹಾಗಾಗಿ ಸಂವಹನಕ್ಕೆ ಹೆಚ್ಚು ಒತ್ತನ್ನು ಕೊಡೋದು, ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂತ ಹೇಳೋದು. ಅದರ ಜೊತೆಗೆ ಮ್ಯಾಥ್ಸಲ್ಲಿ ಅಷ್ಟೇ, ನಾವು ಮ್ಯಾಥ್ಸಲ್ಲಿ ಮೂಲ ಕ್ರಿಯೆಗಳನ್ನ ಕಲಿತ್ರೆ ಮಾತ್ರ ಸಾಕಾಗೋದಿಲ್ಲ. ಆ ಮೂಲ ಕ್ರಿಯೆಗಳ ಜೊತೆಗೆ ಉಳಿದಿರ್ತಕ್ಕಂಥ ಸಹಸಂಬಂಧಿ ಸಾಮರ್ಥ್ಯಗಳನ್ನು ನಾವು ಕಲಿಬೇಕಾಗುತ್ತೆ, ಅದನ್ನು ನಾವು ಗಮನಿಸಬೇಕಾಗುತ್ತೆ. ಇನ್ಕ್ಲೂಸಿವ್ ಲರ್ನರ್ ಆಗಿ. ಹೌದು, ಈ ಇನ್ಕ್ಲೂಸಿವ್ ಅನ್ನೋ ಪದವನ್ನು ಹೆಚ್ಚು ಒತ್ತು ಕೊಟ್ಟು FLN ಮಾತಾಡುತ್ತೆ. ಅಂದರೆ ಈಗ ಈ FLN ಅನ್ನು ಅನುಷ್ಠಾನಗೊಳಿಸುವಲ್ಲಿ ಒಂದು ಶಾಲೆಯ ಮುಖ್ಯ ಶಿಕ್ಷಕರಾಗಿ ಏನು ಜವಾಬ್ದಾರಿ ಇದೆ ಅವರಿಗೆ? ನಿಜವಾಗಿ ಬಹಳ ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಜೊತೆಗೆ ನಿಮ್ಮ ಕರ್ತವ್ಯಕ್ಕೆ ಸಂಬಂಧಪಟ್ಟಿಗೆ ನಿಮ್ಮ ಕಾರ್ಯವ್ಯಾಪ್ತಿ ಒಳಗಡೆಗೆ ಈ ಪ್ರಶ್ನೆ ಬಹಳ ಮುಖ್ಯ ಸ್ಥಾನವನ್ನು ಪಡೀತದೆ. ಜೊತೆಗೆ ಇವತ್ತು ಪುಣೇಶ್ವರ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅಂದರೆ ಇದೇ ಪ್ರಶ್ನೆ ರಾಜ್ಯದ ಎಲ್ಲ ಮುಖ್ಯ ಶಿಕ್ಷಕರದ್ದು ಆಗಿರುತ್ತೆ. ಹಾಗಾಗಿ ಬಹಳ ಒಳ್ಳೆಯ ಪ್ರಶ್ನೆ. ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ನಿಮ್ಮಲ್ಲಿ ಈ ಒಂದು ವ್ಯವಸ್ಥೆ ಏನನ್ನ ನಿರೀಕ್ಷೆ ಮಾಡ್ತದೆ ಅಂತಂದರೆ, ಶಿಕ್ಷಕರನ್ನ ಸಬಲೀಕರಣಗೊಳಿಸಬೇಕು. ಮನೆಗೆ ಹೇಗೆ ಒಬ್ಬ ಯಜಮಾನ ಇರ್ತಾನೆ, ಅಥವಾ ಮನೆಯ ಈ ನಿಮ್ಮ ಹಳೆ ಮನೆಗಳನ್ನೆಲ್ಲ ಯೋಚನೆ ಮಾಡಿದರೆ ಆ ಹಳೆ ಮನೆ ಒಂದು ಬೆಂಟೆ ಅಂತ ಒಂದು ಹೆಗ್ಗಮ್ಮ ಅಂತ ಇರ್ತದೆ. ಆ ಹೆಗ್ಗಮ್ಮದ ಕೆಲಸ ಏನು ಅಂದರೆ ಇಡೀ ಮನೆಯ ಭಾರವನ್ನು ಹೊತ್ತು ನಿಲ್ತಾ ಇತ್ತು. ಹಾಗೆ ಮುಖ್ಯ ಶಿಕ್ಷಕರು ಅಂತಂದರೆ ಆ ಶಾಲೆಯ ಎಲ್ಲ ಆಗುಹೋಗುಗಳಿಗೆ ಬಾಧ್ಯಸ್ಥರಾಗಿರ್ತಾರೆ. ಹಾಗಾಗಿ ಇಲ್ಲಿ ಇಲಾಖೆ ಏನನ್ನ ನಿರೀಕ್ಷೆ ಮಾಡುತ್ತೆ, ಅಥವಾ FLN ನಿಮ್ಮಿಂದ ಏನು ನಿರೀಕ್ಷೆ ಮಾಡುತ್ತೆ ಅಂದರೆ, ಎಲ್ಲ ಯೋಚನೆ ಮಾಡ್ತಾ ಇದೆ, FLN ಏನೆಲ್ಲ ಮಾಡಬೇಕು ಅಂತ ಹೇಳ್ತಾ ಇದೆ, ಮಗುನಲ್ಲಿ ನಿರೀಕ್ಷೆಯನ್ನು ಇಟ್ಕೊಂಡಿದೆ, ಎಲ್ಲ ಸರಿ. ಅದಕ್ಕೆ ಸಂಬಂಧಪಟ್ಟಾಗೆ ಶಿಕ್ಷಕರನ್ನ ಸಬಲರನ್ನ ಮಾಡಬೇಕಲ್ವಾ? ಯಾಕಂದರೆ ಶಿಕ್ಷಕರು ಈಗ ಹುಟ್ಟೋದಿಲ್ಲ, ಅಂದರೆ ಈಗೇನು ಅಪಾಯಿಂಟ್ಮೆಂಟ್ ಆಗೋದಿಲ್ಲ. ಹಿಂದಿನಿಂದ ಬಂದಿರತಕ್ಕಂಥ ಶಿಕ್ಷಕರನ್ನ ಬದಲಾದ ಪರಿಸ್ಥಿತಿಗೆ ತಕ್ಕಂತೆ ಸಬಲರನ್ನಾಗಿ ಮಾಡಬೇಕು. ಆ ಜವಾಬ್ದಾರಿ ನಿಮ್ಮ ಮೇಲೆ, ಮುಖ್ಯ ಶಿಕ್ಷಕರ ಮೇಲೆ ಇದೆ. ಅದರ ಜೊತೆಗೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾ ಸಾಮರ್ಥ್ಯವನ್ನು ಬೆಳೆಸುವುದರ ಮೂಲಕ ಶಿಕ್ಷಕರಲ್ಲಿ ನಿರಂತರ ವೃತ್ತಿಪರತೆಯ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಬೇಕಾಗಿದೆ. ನಾನು ಆಗಲೇ ಹೇಳಿದೆ, TPD ಅಥವಾ ತಾವೇ ಹೇಳಿದಾಗೆ ಗುರುಚೇತನದ ಮೂಲಕ ಶಿಕ್ಷಕರ ಸಾಮರ್ಥ್ಯ ಅಭಿವೃದ್ಧಿಯನ್ನು ಮಾಡುವ ಪ್ರಯತ್ನವನ್ನು ಕರ್ನಾಟಕ ಸರ್ಕಾರ, DSCRT, ಸರ್ವ ಶಿಕ್ಷಣ ಕರ್ನಾಟಕ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವೆಲ್ಲವೂ ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತಿದೆ. ಅದು ಇನ್ನೂ ಹೆಚ್ಚು ವೃತ್ತಿಪರತೆಯನ್ನು ತರಬೇಕು ಅದರಲ್ಲಿ ಅಂತ ಬಯಸುತ್ತೆ. ಅದರ ಜೊತೆಗೆ ನಿಮ್ಮ ನೇರವಾದ ಒಡನಾಟ ಶಿಕ್ಷಕರ ಜೊತೆಯಲ್ಲಿ, ನಿಮ್ಮ ಶಾಲಾ ಪೋಷಕರ ಜೊತೆಯಲ್ಲಿ ಮತ್ತು ನಿಮ್ಮೂರಿನ ಸಮುದಾಯದ ಜೊತೆಯಲ್ಲಿ ಇರುತ್ತೆ. ಹಾಗಾಗಿ ಆ ಸಮುದಾಯ ಮತ್ತು ಪೋಷಕರ ಭಾಗವಹಿಸುವಿಕೆಯ ಸಂಖ್ಯೆಯನ್ನು ಹೆಚ್ಚಿಸಬೇಕು. ನಾನು ನಿಮಗೆ ಇದ್ರ ಬಗ್ಗೆ ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗಾಗಲೇ ನೀವು ಭಾಳಷ್ಟು ಸಾರ್ವಜನಿಕರಿಂದ ದೇಣಿಗೆಯನ್ನು ಪಡೆದಿರ್ತಕ್ಕಂಥವ್ರು, ಅದರ ಮುಖಾಂತರ ಶಾಲೆಯ ಎಲ್ಲ ಕೊರತೆಗಳನ್ನು ನೀಗಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀರಿ. ಸಾರ್ವಜನಿಕರು ಇರ್ಬೋದು, ಸಮುದಾಯ ಇರ್ಬೋದು, ದಾನಿಗಳಿರ್ಬೋದು. ಹಾಗಾಗಿ ಆದರೆ ನಿಮ್ಮ ಈ ಸಾಧನೆ ಬೇರೆಯವರಿಗೆ ಪ್ರೇರಣೆ ಆಗಬೇಕಲ್ಲ. ಹಾಗಾಗಿ ಪೋಷಕರ ಮತ್ತು ಸಮುದಾಯದ ಭಾಗವಹಿಸುವಿಕೆಯನ್ನು ವೃದ್ಧಿಸ್ತಕ್ಕಂಥ ಕೆಲಸವನ್ನು ಮುಖ್ಯ ಶಿಕ್ಷಕರು ಮಾಡಬೇಕಾಗುತ್ತೆ. ಅಂದರೆ ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಅಂತ. ಖಂಡಿತ. ಯಾಕಂದರೆ ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಸಾಧನೆಗೆ ಅಸಾಧ್ಯವಾದ ಯಾವುದೂ ಇಲ್ಲ ಅಂತ ರಾಜನೇ ಹೇಳಬೇಕಾಗಿಲ್ಲಲ್ಲ. ನಿಮಗೂ ಅನಿಸಿದೆ, ನಾವು ಅನೇಕ ಸಂದರ್ಭಗಳಲ್ಲಿ ಇದನ್ನು ನಾವು ಸಾಕ್ಷೀಕರಿಸಿದ್ದೀವಿ, ಅಥವಾ ನಾವೇ ಅದರ ಪಾಲುದಾರರಾಗಿ ನೋಡಿದ್ದೀವಿ. ಅಂದರೆ ಎಲ್ಲರೂ ಕೂಡ ಜೊತೆಗೆ ಕರ್ಕೊಂಡು ಹೋಗುವಂಥ ಕೆಲಸ. FLN ಅನುಷ್ಠಾನಗೊಳಿಸುವಲ್ಲಿ ಯಾರ್ಯಾರ ಪಾತ್ರ ಯಶಸ್ಸು ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಜ. ನಾವು ಇಲ್ಲಿವರೆಗೆ ರಾಜ್ಯ, ಕೇಂದ್ರಾಡಳಿತ ಪ್ರದೇಶಗಳು ಇತ್ಯಾದಿಗಳನ್ನು ನೋಡಿದ್ವಿ. CBSE ಮತ್ತು KVS ಬಗ್ಗೆ ಕೇಂದ್ರೀಯ ವಿದ್ಯಾಲಯಗಳು. ನಿರ್ದಿಷ್ಟವಾಗಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಾಗೆ, ನಮ್ಮ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಾಗೆ, ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಭಾಳಷ್ಟು ವ್ಯವಸ್ಥೆಯನ್ನು ಈಗಾಗಲೇ ನಾವು ಮಾಡ್ಕೊಂಡು ಬಂದಿದ್ದೀವಿ. ನಮ್ಮೊಂದು ಹೆಮ್ಮೆ ಇದೆ ಕರ್ನಾಟಕದಲ್ಲಿ. ಏನು ಅಂತಂದರೆ, ಈ ಏನು FLN ಅಥವಾ NEP ಎಲ್ಲ ಹೇಳ್ತಾ ಇದೆಯಲ್ಲ, ಇದರಲ್ಲಿ ಭಾಳಷ್ಟು ವಿಷಯಗಳನ್ನು ಈಗಾಗಲೇ ನಾವು ಚಿಕ್ಕದಾಗಿ ಸಣ್ಣದಾಗಿ ಪ್ರಾರಂಭ ಮಾಡಿಬಿಟ್ಟಿದ್ದೀವಿ, ಮುಂದೆ ಹೋಗಿದ್ದೀವಿ. NEP ಮೊದಲ ಅನುಷ್ಠಾನ ರಾಜ್ಯವಾಗಿ ನಾವು. ಹೌದು, ನಿಜ. ಇಡೀ ರಾಷ್ಟ್ರದಲ್ಲಿ ಮೊಟ್ಟ ಮೊದಲ NEP-ನ ನೇರವಾಗಿ ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥ ರಾಜ್ಯದಲ್ಲಿ ಮೊದಲನೇ ರಾಜ್ಯವಾಗಿ ನಮ್ಮ ರಾಜ್ಯವನ್ನು ಗುರುತಿಸ್ತಕ್ಕಂಥದ್ದು ನಾವು ಪೇಪರ್ಗಳಲ್ಲಿ, ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ಇಲ್ಲಿ FLN ಅನುಷ್ಠಾನಗೊಳಿಸೋದ್ರಲ್ಲಿ ಇನ್ನೂ ಯಾರ್ಯಾರ ಪಾತ್ರ ಇದೆ ಅಂತ ನೋಡ್ತಾ ಹೋದರೆ, ಮೊದಲನೇದಾಗಿ DSCRT. ನಾನು ಆಗಲೇ ಹೇಳಿದೆ,
ಬೇರೆ ಕಡೆಗೆ SCRT ಅಂತ ಹೇಳಿ ಕರೀತಾರೆ, ನಮ್ಮಲ್ಲಿ ಅದನ್ನು DSCRT ಅಂತ ಕರಿತೀವಿ. DSCRT ಇರ್ಬೋದು. DSCRT ರಾಜ್ಯ ಹಂತದಲ್ಲಿ ಕೆಲಸ ಮಾಡಿದರೆ, ಡಯಟ್ ಜಿಲ್ಲಾ ಹಂತದಲ್ಲಿ ಕೆಲಸ ಮಾಡುತ್ತೆ. ನಂತರ ತಾಲೂಕು ಹಂತಕ್ಕೆ ಬಂದರೆ BRC ಇರುತ್ತೆ. BRC ಇದನ್ನೆಲ್ಲ ಗೊತ್ತಿದೆ, ಕ್ಷೇತ್ರ ಸಮನ್ವಯ ಕೇಂದ್ರ ಅಂತ ಹೇಳಿ ಕರಿತೀವಿ. ಆಮೇಲೆ ಅದರ ಕೆಳಗಡೆಗೆ CRC ಅಂತ ಬರುತ್ತೆ, ಕ್ಲಸ್ಟರ್ ರಿಸೋರ್ಸ್ ಸೆಂಟರ್ ಅಂತ ಹೇಳಿ. ಅದರ ಜೊತೆಯಲ್ಲಿ ಇದು ನಮ್ಮ ಸರ್ಕಾರಿ ವ್ಯವಸ್ಥೆ, DSCRT, ಡಯಟ್, BRC, CRC ಅನ್ನೋದು ನಮ್ಮ ಸರ್ಕಾರಿ ವ್ಯವಸ್ಥೆ ಒಳಗಡೆ ಇರ್ತಕ್ಕಂಥಗಳಾಯಿತು. ಅದು ಅಲ್ಲದೇ NGO ಅಥವಾ CSOಗಳಿರ್ಬೋದು, SNCಗಳಿರ್ಬೋದು, ಸಮುದಾಯ ಇರ್ಬೋದು, ಪೋಷಕರಿರ್ಬೋದು, ಸ್ವಯಂ ಸೇವಕರಿರ್ಬೋದು, ಖಾಸಗಿ ಶಾಲೆಗಳಿರ್ಬೋದು. ಯಾಕಂದರೆ ಇವೆಲ್ಲವೂ ನಮ್ಮ ರಾಜ್ಯದಲ್ಲಿ ಆಚರಣೆ ಇರ್ತಕ್ಕಂಥದ್ದು. ಈ FLN ಅನುಷ್ಠಾನಗೊಳಿಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಏನು? DSCRT, ಡಯಟ್, ಆಮೇಲೆ BRC, CRC. ಇದು ನಮ್ಮ ಇಲಾಖೆ ಒಳಗಡೆಗೆ ಬಂದರೆ, ಇನ್ನು ಹೊರಗಡೆಯಿಂದ ನಮಗೆ ಯಾರೆಲ್ಲ ಹೆಲ್ಪ್ ಮಾಡ್ಬೋದು ಅಂದರೆ NGOಗಳಿರ್ಬೋದು, ಆಮೇಲೆ CSOಗಳಿರ್ಬೋದು, SNCಗಳಿರ್ಬೋದು, ಅಂದರೆ SDMCಗಳಿರ್ಬೋದು, ಸಮುದಾಯ ಇರ್ಬೋದು, ಪೋಷಕರಿರ್ಬೋದು, ಸ್ವಯಂ ಸೇವಕರಿರ್ಬೋದು, ಮತ್ತೆ ಇದರ ಜೊತೆಗೆ ಖಾಸಗಿ ಶಾಲೆಗಳು ಇರ್ಬೋದು. ಅಂದರೆ ಕಟ್ಟ ಕಡೆಯ ವ್ಯಕ್ತಿಯು ಕೂಡ ಶಿಕ್ಷಣವನ್ನು ಪಡೆಯಬೇಕು ಅನ್ನೋದು ನಮ್ಮ ಉದ್ದೇಶ. ಯಾಕೆಂದರೆ ಈಗ ಉದಾಹರಣೆಗೆ ನಾನೊಬ್ಬ ಸ್ವಯಂ ಸೇವಕ ಆಗಿ ಅಥವಾ ನಾನೊಬ್ಬ ಪೋಷಕನಾಗಿ ಇದ್ದೀನಿ ಅಂದರೆ, ನನ್ನ ನಾನೇ ಪಕ್ಕದಲ್ಲಿ ಒಂದು ಮನೆಯಲ್ಲಿ ಶಾಲೆ ಬಿಟ್ಟ ಮಗು ಇದೆ ಅಂತಂದರೆ, ಆ ಮಗುನ ಶಾಲೆಗೆ ಕಳಿಸೋದ್ರಲ್ಲಿ ನಾನು ನನ್ನ ಪಾತ್ರ ವಹಿಸ್ಬೋದಲ್ವ? ಆ ರೀತಿಯಲ್ಲಿ ಅವರ ಪಾತ್ರ ಬಳಕೊಂಡಿದೆ. ಜೊತೆಗೆ ನೀವು ಈ ಮಾಡ್ಯೂಲ್ನ ಓದಬೇಕು. ಭಾಳ ಮುಖ್ಯವಾಗಿ FLN 3.0ದಲ್ಲಿ ಮೊದಲನೇ ಮಾಡ್ಯೂಲ್ ಏನಿದೆ, ಆ ಮಾಡ್ಯೂಲ್ನ ನಾವೇ ಭಾಷಾಂತರ ಮಾಡಿದ್ದೀವಿ. ಯಾಕೆಂದರೆ ರಾಷ್ಟ್ರ ಹಂತದಲ್ಲಿ ಅದನ್ನು ಆಂಗ್ಲ ವಿಷಯದಲ್ಲಿ ಸಿದ್ಧಪಡಿಸಲಾಗಿತ್ತು. ನಮ್ಮ ನೆಲಕ್ಕೆ ಸಂಬಂಧಪಟ್ಟಾಗೆ, ನಮ್ಮ ಭಾಷೆಗೆ ಸಂಬಂಧಪಟ್ಟಾಗೆ ಅದನ್ನು ಭಾಷಾಂತರ ಮಾಡಿಕೊಟ್ಟಿದ್ದೀವಿ. ಹಾಗಾಗಿ ಎಲ್ಲ ಶಿಕ್ಷಕರು ಇದನ್ನು ಓದಲಿ, ಪೋಷಕರು ಓದಲಿ, ಸಾರ್ವಜನಿಕರಿಗೂ ಇದು ಲಭ್ಯ ಆಗಲಿ ಅಂತ ಹೇಳಿ ದೇಶ ಪೋರ್ಟಲ್ನಲ್ಲಿ ಸಿಗ್ತಾ ಇದೆ, ನಿಮ್ಗೆ ಗೊತ್ತಿದೆ. ಮೊನ್ನೆ ಅಕ್ಟೋಬರ್ 1ರಿಂದ ಇದು ಪ್ರಾರಂಭ ಆಗಿರ್ತಕ್ಕಂಥದ್ದು ಗೊತ್ತಿದೆ. ಇಲ್ಲಿ ಈ ಮಾಡ್ಯೂಲ್ನ ಸಂಪೂರ್ಣ ಅಧ್ಯಯನ ಮಾಡಿದರೆ ಅದರಲ್ಲಿ ನಿಮ್ಮ ಪಾತ್ರ, ನೀವು ಏನು ಮಾಡಬೇಕು, ನೀವು ಏನು ಮಾಡಿದರೆ ಈ FLN ಉದ್ದೇಶವನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಕೊಡಲಾಗಿದೆ. ನಾನು ನಿಮಗೆ ಮಾತಾಡಿದ್ದು ಕೇವಲ ಭಾಗಿದಾರರಿಗೆ ಸಂಬಂಧಪಟ್ಟಾಗೆ ಹೆಚ್ಚು ಒತ್ತು ಕೊಟ್ಟು ಮಾತಾಡಿದ್ದೀನಿ. ಆದರೆ ನಿಮಗೆ FLN ಅಂದರೆ ಏನು ಅಂತ ಗೊತ್ತಾಗಬೇಕು ಅಂದರೆ, ಈ ಒಂದು ಸಾಕ್ಷರತಾ ಆಂದೋಲನದ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಂದರೆ ಆ ಮಾಡ್ಯೂಲನ್ನೇ ನೋಡಬೇಕು. ಆ ಮಾಡ್ಯೂಲನ್ನು ತರಬೇತಿಯನ್ನು ಪಡ್ಕೊಂಡ್ರೆ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ. ಯಾಕೆಂದರೆ FLN ಆಂದೋಲನದ ಉದ್ದೇಶಗಳನ್ನು ಸಾಧಿಸೋದ್ರಲ್ಲಿ ಶಿಕ್ಷಕರು, ಮುಖ್ಯ ಶಿಕ್ಷಕರು ಮತ್ತು ನಮ್ಮ ಸಮುದಾಯ ಸುತ್ತಮುತ್ತ ಇರ್ತಕ್ಕಂಥ ಪಾತ್ರ ತುಂಬ ಇದಾಗಿರೋದ್ರಿಂದ ಈ ಮಾಡ್ಯೂಲನ್ನು ದಯಮಾಡಿ ನೀವು ಗಮನಿಸೋ ಪ್ರಯತ್ನ ಮಾಡಿ. ನಿಮ್ಮ ಶಿಕ್ಷಕ ಬಂಧುಗಳಿಗೆ ಇದು ಹೇಳಿ, ಯಾಕಂದರೆ ಅವರು ಇದನ್ನು ಓದೋ ಪ್ರಯತ್ನವನ್ನು ಮಾಡಿ. ಖಂಡಿತ ಸರ್. ಅಂದರೆ ಶೈಕ್ಷಣಿಕ ಮಾರ್ಗದರ್ಶಕರು ಕೂಡ ಇದು ಓದೋ ಆಸಕ್ತಿ ಇದೆ. ನಾನು ನೀವು ಮುಖ್ಯ ಶಿಕ್ಷಕರಾಗಿರೋದ್ರಿಂದ ಶಾಲಾ ಶಿಕ್ಷಕರು ಮತ್ತು ಪೋಷಕರ ಬಗ್ಗೆ ಮಾತಾಡ್ತಾರೆ. ಇದು ಕೇವಲ ಶಿಕ್ಷಕರಿಗೆ ಮಾತ್ರ ಸಂಬಂಧಪಟ್ಟ ಮಾಡಿಲ್ಲ, ಶಿಕ್ಷಕರಿಗೆ ಸಂಬಂಧಪಟ್ಟಂಥ ವಿಷಯವನ್ನು ಇದು ಆಧರಿಸಿಲ್ಲ. ಇದು ಎಲ್ಲರಿಗೂ ಸಂಬಂಧಪಟ್ಟದ್ದು. ಆಡಳಿತಾಧಿಕಾರಿಗಳಿರ್ಬೋದು, ಮಾರ್ಗದರ್ಶಕರಿರ್ಬೋದು, ಸಮುದಾಯ ಇರ್ಬೋದು, ಶಾಲಾ ಶಿಕ್ಷಣ ಕ್ಷೇತ್ರಕ್ಕೆ ಯಾರೆಲ್ಲ ಬಾಧ್ಯಸ್ಥರಿದ್ದಾರೋ, ಭಾಗಿದಾರರಿದ್ದಾರೋ ಅವರೆಲ್ಲರೂ ಇದನ್ನು ಅಧ್ಯಯನ ಮಾಡಬೇಕಾಗತ್ತೆ. ಬಹುಶಃ ನಮ್ಮ ಸಂತೆ ಎಲ್ಲವೂ ಬಗೆಹರಿದಿದ್ದಾವೆ ಅಂತ ಅಂದ್ಕೊಳ್ತೀನಿ. ಹೌದು ಸರ್, ಹೌದು. ಖಂಡಿತವಾಗಿ ಎಲ್ಲ ಸಮಸ್ಯೆಗಳನ್ನು ತಾವು ವಿಸ್ತಾರವಾಗಿ ಬಗೆಹರಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾಕೆಂದರೆ ನಿಮ್ಮ ಮೂಲಕ ನಾನು ಹೇಳಬೇಕಾಗಿದ್ದನ್ನು ಹೇಳುವಂಥದ್ದು, ಹಂಚಿಕೊಳ್ಳುವಂಥ ಅವಕಾಶ ಸಿಕ್ತು. ಹಾಗಾಗಿ ಈ ಹಂಚಿಕೊಳ್ಳುವಿಕೆ ಮುಖಾಂತರ ನಮ್ಮ ಶಿಕ್ಷಕ ಬಂಧುಗಳು ಅಥವಾ ಏನು ನೋಡುಗರಿದ್ದಾರೆ, ವೀಕ್ಷಕರಿದ್ದಾರೆ, ಇದನ್ನು ಗಮನಿಸಿದಾಗ ಅಥವಾ ಈ ವಿಷಯಗಳನ್ನು ಅವರು ಆಲಿಸ್ಕೊಂಡಾಗ ಹೌದಲ್ಲ FLN ಅಂದರೆ ಏನು ಅಂತ ಹೇಳಿ ಇನ್ನೂ ಸ್ವಲ್ಪ ಕುತೂಹಲ ಮೂಡೋ ಸಾಧ್ಯತೆ ಇದೆ. ದಯಮಾಡಿ ಅವರು ದೀಕ್ಷಾ ಪೋರ್ಟಲ್ಗೆ ಹೋದರೆ ಅದರಲ್ಲಿ ನಿಷ್ಠಾ ಮಾಡ್ಯೂಲ್ಗಳು ಸಿಗ್ತವೆ. ಯಾವ ಭಾಷೆನಲ್ಲಿ ಬೇಕಾದ್ರೂ ಓದ್ಬೋದು. ಇದೊಂದು ವಿಶೇಷ ಏನು ಅಂತಂದರೆ, ಈ ಮಾಡ್ಯೂಲು ಕನ್ನಡದಲ್ಲೇ ಸಿಗಬೇಕಂತಿಲ್ಲ. ಕನ್ನಡ ಇಲ್ಲ, ನನಗೆ ಕನ್ನಡ ಬರೋದಿಲ್ಲ, ತಮಿಳು ಬರುತ್ತೆ, ತಮಿಳು, ತೆಲುಗು, ಮಲಯಾಳಿ ಅಥವಾ ಕಾಶ್ಮೀರಿ ಇನ್ಯಾವುದೋ ರಾಜ್ಯದ ಭಾಷೆಯಲ್ಲಿ, ಅಥವಾ ಇವೆಲ್ಲ ಬಿಟ್ಟಾಗ ನಾನು ಇಂಗ್ಲೀಷಲ್ಲಿ ಓದ್ತೀನಿ, ಹಿಂದಿಲಿ ಓದ್ತೀನಿ ಅಂದರೆ ಅದರಲ್ಲೂ ಲಭ್ಯ ಇದೆ. ಅವರವರಿಗೆ ಅನುಕೂಲ ಆಗ್ತಕ್ಕಂಥ ಭಾಷೆಯಲ್ಲಿ ಅದನ್ನು ಓದಲಿಕ್ಕೆ ಸಾಧ್ಯ ಇದೆ. ದಯಮಾಡಿ ಎಲ್ಲ ಶಿಕ್ಷಕ ಬಂಧುಗಳು ಮತ್ತು ಯಾರೆಲ್ಲ ಇದನ್ನು ಕೇಳ್ತಾ ಇದ್ದೀರಿ, ತಾವುಗಳು ಈ ಒಂದು ಮಾಡ್ಯೂಲ್ನ ಪರಿಚಯವನ್ನು ಪಡ್ಕೊಳ್ಳಿ ಅಂತ ಹೇಳಿ ವಿನಂತಿಸ್ಕೊಳ್ತೀನಿ. ಇಲ್ಲಿವರೆಗೆ ನಾನು ನಿಮಗೆ ವಿಚಾರ ವಿನಿಮಯದಲ್ಲಿ ಭಾಗವಹಿಸಿರ್ತಕ್ಕಂಥ ಪುಣೆ ಸರ್, ನಿಮಗೆ ಧನ್ಯವಾದಗಳು.